ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಪರಿಪೂರ್ಣ ಸ್ವರೂಪವನ್ನ ಬೋಧ ಮಾಡುವಲ್ಲಿ 32ನೇ ಪದ ನಡೆದಿತ್ತು. ಅದರೊಳಗಿನ 3 ನುಡಿಗಳು ಮುಗಿದಿವೆ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪನು ಅಂತಕ್ಕಂಥ ಪದ್ಯದಲ್ಲಿ ತನುಬಾಹ್ಯವೆಲ್ಲವನ್ನರಿಯುವುದರಿಂದ ಮನಮಾತುಗಳನ್ನು ಮೀರಿಯುವುದರಿಂದ ಇನಿತನಿತೆಂದು ಊಹಿಸಬಾರದಿರುವುದರಿಂದೇ ಅನುಪಮನಹುದರಿಂದೇ ಅವಿರಳನಹನು ಅಂತ ಹೇಳಿದರು. ಅಣುಪರಿಮಾಣ ಮಧ್ಯಮ ಪರಿಮಾಣಗಳ ಎಣಿಕೆ ತನ್ನೊಳಗೂಡದಿರುವುದರಿಂದೇ ಗುಣಜಾತಿ ಕರ್ಮಾದಿ ರಹಿತತ್ವದಿಂದೇ ಕರ್ಣವಿಡಿಯದುದರಿಂದ ಅದ್ವಯನಹನು ಅಂತ 2ನೇ ನುಡಿಯೊಳಗೆ ಹೇಳಿದರು. ಸಕಲಾರ್ಥ ಸಾಧಕನಹುದರಿಂದ ತಿಳಿಯಲ ಸಕಲಾರ್ಥ ಸಂಬಂಧಿಯಹುದರಿಂದೇ ಸಕಲಾರ್ಥ ದೂರನಹುದರಿಂದ ಬಳಿಕಲ ಸಕಲಾರ್ಥ ನಹುದರಿಂದೇ ಅನವಧಿಯಹನು ಅಂತ ಈ 3 ನುಡಿಗಳನ್ನು ಹೇಳ್ಕೊಂಡು ಬಂದಿದ್ದಾಗಿದೆ. ಈಗ 4ನೇ ನುಡಿ. ಗಗನದಂದದಿ ನಿರವಯವನು ಅಹುದರಿಂದೇ ಸ್ವಗತಾದಿ ಭೇದವಿಲ್ಲದ ಕಥದಿಂದೆ ನಿಗಮವು ಅನಂತಮೆಂದು ಹೊರೆಯುವುದರಿಂದ ಆವ ಬಗೆದೋರದಿಹುದರಿಂದ ಅಗಣಿತನಹನು ಅಂತ ಹೇಳಿದ್ರೆ 4ನೇ ನುಡಿ. ಏನಂತಾರ? ಗಗನದಂದದಿ ನಿರವಯವನು ಅಹುದರಿಂದೆ ಆ ಆತ್ಮಸ್ವರೂಪ ಹೇಗದಾನು ಅಂತ ಕೇಳಿದ್ರೆ ಗಗನದಂದದಿ ಉಪಮಾ ಕೊಟ್ಟು ಅಂದ್ರ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳಿದ್ರೆ ಗಗನದಂದದಿ ಆಕಾಶದಂತೆ ಅಂತ. ಆಕಾಶ ಹೇಗೆ ಒಂದಾದ ಮತ್ತು ನಿರವಯವದ ಪರಿಪೂರ್ಣದ ಆ ರೀತಿ ಆ ಆತ್ಮನೂ ಕೂಡ ಆಕಾಶದಂತೆ ಅವ ಏಕನಾಗಿ ನಿರವಯವನಾಗಿ ಪರಿಪೂರ್ಣನಾಗಿ ಇದ್ದಾನೆ. ಮತ್ತ ಅವನಂತದ್ದು ಆಕಾಶ ಒಂದು ಇದ್ದಂಗೆ ಆಯ್ತಲ್ಲ ನಾನು ಅಂದ್ರೆ ಮತ್ತೆ ಇಬ್ಬರದು ಒಂದೇ ಅದ. ಹಂಗ ಆತ್ಮನು ಹಂಗ ಅದನ ಮತ್ತು ಅದೇ ಲಕ್ಷಣದಿಂದ ಕೂಡಿದ್ದ ಆಕಾಶನೂ ಐತಿ ಅಂತ ಅಂದ್ರೆ ಅದರಲ್ಲಿ ಒಂದು ಪದ ಭಿನ್ನಪಡಿಸಿದರು. ಏನದು? ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳಿದ್ರು ನಾವು. ಅದು ನಿತ್ತಿಲ್ಲ, ಆಕಾಶ ನಿತ್ತಿಲ್ಲ. ಯಾಕಂದ್ರೆ ಹುಟ್ಟೈತೆ ಅದು. ತಸ್ಮಾದ್ವಾ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಅಂತ ಹೇಳೈತೆ ತೈತಿರ ಉಪನಿಷತ್ತು. ಸಂಭೂತ ಅಂದ್ರೆ ಹುಟ್ಟೈತಿ. ಹುಟ್ಟೈತಿ ಅಂದ್ರ ಅದ ಹೆಂಗ್ ನಿತ್ಯ ಆಗತಿ? ಅದನ್ನ ಆಶಾಕ ಐತಿ. ಅದಕ್ಕೆ ಆ ಆತ್ಮನು ಅವ ಹುಟ್ಟಿಲ್ಲ, ಅವನ ನಾಶನೂ ಆಗುದಿಲ್ಲ, ಮತ್ತು ಅವನು ನಿತ್ಯದನು ಅಂತ ಹೇಳಿದರು. ಅಲ್ಲದೆ ಸ್ವಗತಾದಿ ಭೇದವಿಲ್ಲದ ಕಥದಿಂದೆ ಅಂತ. ಸ್ವಗತಾದಿಗಳು ಇನ್ನೊಂದು ಅದಕ್ಕಿಂತಲೂ ಮುಖ್ಯವಾದ ವಿಲಕ್ಷಣತೆ ಏನು ಅಂದ್ರೆ, ಯಾಕಂದ್ರೆ ಆ ನೈಯಾಯಿಕರು ನಾವು ಆಕಾಶಕ್ಕೆ ನಿತ್ಯ ಅಂತೀವಿ ಅಂದ್ರೆ ಆ ಆಕಾಶ ಜಡ ಐತಿ, ಅವ ಚೇತನ ಸ್ವರೂಪದ. ಇದು ವಿಲಕ್ಷಣತೆ ಐತಿ, ಹೌದಿಲ್ಲ? ಅದು ಏಕೈತಿ, ನಿರವಯವ ಐತಿ, ಪರಿಪೂರ್ಣ ಐತಿ, ನಿತ್ಯ ಐತಿ. ಮತ್ತು ಇವೆಲ್ಲ ಲಕ್ಷಣ ಆ ಆಕಾಶದಲ್ಲಿ ಕುಂಡಿರ್ತಾವು ಅಂತ ನೈಯಾಯಿಕರು ವಾದ ಮಾಡಿದರೆ ಅದು ಜಡ ಇದೆ, ಅವ ಮತ್ತೆ ಚೇತನದಾನು
ಆದ್ದರಿಂದ ಸ್ವಗತಾದಿ ಭೇದವಿಲ್ಲದ ಕಥದಿಂದ ಅಂತ ಎರಡನೇ ಚರಣೆ ಹೇಳಿದರು. ಸ್ವಗತಾದಿ ಭೇದವಿಲ್ಲದ ಕಥದಿಂದೆ ಅಂದಾಗ ಅಲ್ಲಿ ಆ ಆತ್ಮನಲ್ಲಿ ಸ್ವಗತ ಸಜಾತಿಯ ವಿಜಾತಿಯ ಭೇದಗಳು ಇಲ್ಲ ಅಂದ್ರು. ಯಾಕಂತ ಕೇಳಿದ್ರ ಸದೇವ ಸೌಮ್ಯೇದಮಗ್ರಾಸಿತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಸಾಮವೇದದ ಛಾಂದೋಗ್ಯ ಉಪನಿಷತ್ತೇನು ಹೇಳ್ತದ, ಅಲ್ಲಿ ಏಕಮೇವ ದ್ವಿತೀಯಂ ಅನ್ನೋ ಪದಕ್ಕೆ ಪದಚ್ಛೇದ ಮಾಡಿದಾಗ ಏಕಮೇವ ದ್ವಿತೀಯಂ ಬ್ರಹ್ಮ. ಏಕಮೇವ ದ್ವಿತೀಯಂ ಅಂದಾಗ ಏಕಂ ಏವ ಅದ್ವಿತೀಯಂ ಅಂತ ಹಿಂಗೆ ಪದಚ್ಛೇದ ಮಾಡಿದಾಗ ಏಕಂ ಏವ ಅದ್ವಿತೀಯಂ. ಏಕಂ ಅಂದ್ರ ಸ್ವಗತ ಭೇದರಹಿತ, ಏವ ಅಂದ್ರ ಸಜಾತಿಯ ಭೇದರಹಿತ, ಅದ್ವಿತೀಯ ಅಂದ್ರ ವಿಜಾತಿಯ ಭೇದ, ಇನ್ನೊಂದು ಮತ್ತೊಂದು ಏನಿಲ್ಲ ಇಲ್ಲ, ಅದು ಒಂದಾಯ್ತು. ಆದ್ದರಿಂದ ಈ ರೀತಿ ಆ ಸಾಮವೇದದ ಛಾಂದೋಗ್ಯ ಉಪನಿಷತ್ತು ಕೂಡ ಇದಕ್ಕೆ ಅವ ಸ್ವಗತಾದಿ ಭೇದವಿಲ್ಲದ ಕಥದಿಂದ ಅನ್ನೋದಕ್ಕೆ ಅದು ಪ್ರಮಾಣ ಐತಿ. ಸ್ವಗತ ಸಜಾತಿಯ ವಿಜಾತಿಯ ಭೇದಗಳು ಆತ್ಮನಲ್ಲಿ ಇಲ್ಲ. ಅಂದ್ರ ಸ್ವಗತ ಭೇದ ಇಲ್ಲ. ಯಾಕಂದ್ರೆ ಅದ್ರ ಕೈಯ ಕಾಲ ಅದಾವನ ಏನೂ ಇಲ್ಲ. ಆ ಇಂದ್ರಿಯ ನಮ್ಮಲ್ಲಿ ಹಿಂಗೆ ಸ್ವಗತ ಭೇದ ಅಂತಾರೆ, ಇದಕ್ಕೆ ಕೈಯ ಕಾಲ ಕಣ್ಣ ಮೂಗ ಇದ್ದದ್ದು. ಹಾಗೆ ಅದಕ್ಕೂ ಹಿಂಗೆ ಏನ್ರ ಅದಾವೇನಂದ್ರೆ ಇಲ್ಲ, ಸ್ವಗತ ಭೇದವು ಇಲ್ಲ. ಸ್ವಗತ ಭೇದ ಮತ್ತು ಅದಾವಲ್ಲ ಅಲ್ಲಿ ಅಂದ್ರೆ ಹೇಳಿದವ. ಸತ್ ಇಲ್ಲಿ ತನಕ ಹೇಳ್ಕೊಂಡು ಬಂದಿರಿ ನೀವು. ಸತ್, ಚಿತ್, ಆನಂದ್, ನಿತ್ಯ, ಪರಿಪೂರ್ಣ ಏನಿವು? ಇವಲ್ಲನ ಇವು ಎಲ್ಲಿದಾವ? ಬ್ರಹ್ಮದಲ್ಲಿ ಅದಾವಲ್ಲ. ಮತ್ತು ಇವು ಸ್ವಗತ ಭೇದ ಅಲ್ಲ. ನಮ್ಮ ಕೈಯ ಕಾಲ ಕಣ್ಣ ಮೂಗು ಹಿಂಗೆಲ್ಲ ನಮ್ಮಲ್ಲಿ ಹೆಂಗೆ ಬೇರೆ ಬೇರೆ ಹೇಳಲ್ಪಡ್ತಾವು, ಹಂಗೆ ಮತ್ತು ಅಲ್ಲಿ ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ ಮತ್ತು ಇವು ಅದಾವಲ್ಲ ಭೇದ. ಅಂದರೆ ಅವು ಭೇದ ಅಲ್ಲ ಅವು. ಆನಂದೋ ವಿಷಯಾನುಭವೋ ನಿತ್ಯತ್ವಂ ಚೇತಿ ಸಂತಿ ಧರ್ಮಾಃ ಬ್ರಹ್ಮಣೋ ಅಪೃಥಗತ್ವೇ ಅಪಿ ಪೃಥಗೀವಾವ ಭಾಸಂತೆ ಅಂತ ಪ್ರಮಾಣ ಕೊಟ್ಟಾರ. ಅದಕ್ಕೆ ಏನಂದರು? ಆನಂದೋ ವಿಷಯಾನುಭವೋ ನಿತ್ಯತ್ವಂ. ಆನಂದ ಅಂದ್ರೆ ಆನಂದನ, ವಿಷಯಾನುಭವ ಅಂದ್ರೆ ವಿಷಯಗಳನ್ನು ತಿಳಿಯೋದೇನದು? ಚಿತ್ತ ಜ್ಞಾನ ಸ್ವರೂಪ. ನಿತ್ಯತ್ವಂ ಅಂದ್ರೆ ನಿತ್ಯದಲ್ಲಿ ಸತ್ ಐತಿ. ಹಿಂಗ ಸತ್ಚಿತ್ ಆನಂದ ಆದಿಗಳು ಚೇತಿ ಸಂತಿ ಧರ್ಮ, ಆ ಚೈತನ್ಯ ಸ್ವರೂಪ ಬ್ರಹ್ಮದ ಇವು ಧರ್ಮಗಳದಾವ. ಬ್ರಹ್ಮಣೋ ಅಪೃಥಗತ್ವೇ ಅಪಿ. ಇವು ಬ್ರಹ್ಮಕ್ಕೆ ಪೃಥಕ್ ಅಂದ್ರೆ ಭಿನ್ನ ಇಲ್ಲ. ಅಪೃಥಗತ್ವೇ ಅಪಿ ಪೃಥಗೀವಾವ ಭಾಸಂತೆ. ಬೇರೆ ಇದ್ದವ್ರ ಗತೆ ಹೆಂಗೆ ಕಂಡು ಬರ್ತೈತೆ, ಅವು ಬೇರೆ ಇಲ್ಲ. ಅವು ಹೆಂಗ ಹಾಲಿನ ಸ್ವರೂಪ ಬೆಳ್ಳಗಾಗಿರ್ತದ, ತಿಳಿಯಾಗಿರ್ತದ, ಮಧುರವಾಗಿರ್ತದ ಅಂದ್ರೆ ಬೇರೆ ಬೇರೆ ಅದಾವ. ಹಾಲನ್ನು ಬಿಟ್ಟು ಬೆಂಕಿಯ ಸ್ವರೂಪ ಉಷ್ಣ ಇರ್ತದ, ಪ್ರಕಾಶ ಇರ್ತದ, ದಾಹಕತ್ವ ಇರ್ತದ ಅಂದ್ರೆ ಅದನ್ನ ಬಿಟ್ಟು ಬೇರೆ ಬೇರೆ ಅದಾವ. ನಾವು ಮಾಡಿ ನೋಡೋಣ ಬೇರೆ ಹಂಗಾರ. ಹಾಗೆ ಬ್ರಹ್ಮಣು ಅಪೃಥಗತ್ವೇ ಅಪಿ. ಬ್ರಹ್ಮಕ್ಕಿವು ಭಿನ್ನಿಲ್ಲ. ಸತ್ ಅಂದ್ರನ ಚಿತ್ತ ಐತಿ, ಚಿತ್ತ ಅಂದ್ರನ ಆ ಆನಂದ ಐತಿ. ಹಿಂಗ ಆನಂದ ಅಂದ್ರೆ ನಿತ್ಯ, ನಿತ್ಯ ಅಂದ್ರನ ಪೂರ್ಣ ಐತಿ. ಹಿಂಗ ತಿಳಿತಾನೆ. ಮತ್ತು ಅವು ಬೇರೆ ಇದ್ದಿದ್ರಲ್ಲ, ನೀವು ಈಗ ಇಲ್ಲಿ ತನಕ ಬೇರೆ ಬೇರೆ ಹೇಳಿರಲಿಲ್ಲ. ಅದು ಕೇಳಿದ್ರಂದ್ರೆ
ಇಲ್ಲಿ ತನಕ ನೀವು ಬೇರೆ ಬೇರೆ ಹೇಳಿರಿಲ್ಲ. ಸತ್ಯದ ಬಗ್ಗೆ ಅವು ಕೆಲವೊಂದು ಬೇರೆ ಹೇಳಿರಿ, ಮತ್ತು ಇಲ್ಲಿ ವಿಭಾಗ ಮಾಡಿನೂ ಇಟ್ಟೇ ಅದೀರಿ ನೀವು ಬೇರೆ, ಹೌದಲ್ಲ? ಚಿತ್ತದ ಬಗ್ಗೆ ಅಲ್ಲಿ ಬೇರೆ ಹೇಳ್ಕೊಂಡು ಬಂದಿರಿ, ಆನಂದದ ಬಗ್ಗೆ ಬೇರೆ ಹೇಳಿರಿ, ನಿತ್ಯದ ಬಗ್ಗೆ ಅವು ಬೇರೆ ಹೇಳಿರಿ, ಪೂರ್ಣದ ಬಗ್ಗೆ ಬೇರೆ ನಡೆದದ. ಮತ್ತು ಬೇರೆ ಹೇಳ್ತೀರಲ್ಲ, ಬೇರೆ ಇಲ್ಲ ಯಾಕೆ? ಬೇರೆ ಇದ್ದಿದ್ದಿಲ್ಲ ನೀವು ಬೇರೆ ಯಾಕೆ ಹೇಳಿರಪ್ಪ ಅಂತ ಕೇಳಿದ್ರಂದ್ರೆ ಏನು ಮಾಡೋರು ನೀವು? ಕೇಳೋದು ತಪ್ಪ ಬರೋಬರಿನ? ಬರೋಬರಿನೇ ಐತಿ. ಅಂದರೆ ನಾವು ಹೇಳಿದ್ದು ಅವು ಬೇರೆ ಬೇರೆ ಅದಾವನೋ ಉದ್ದೇಶದಿಂದ ಹೇಳಿಲ್ಲ ನಾವು. ಮತ್ತೆ ಅದಕ್ಕೆ ಆಡ್ಲಕ್ಕೆ ಹೇಳಿರಿ ಅಂತ ಕೇಳಿದ್ರೆ, ಅಸತ್ ವ್ಯಾವೃತ್ತಿಗಾಗಿ ಸತ್ ಅಂತ ಹೇಳಿ. ಸತ್ ಯಾಕೆ ಹೇಳ್ಬೇಕಾಯ್ತು? ಅಸತ್ತನ್ನು ಒಳಗೆ ಕೂಡಿಸ್ಕೊಂಡು ನೀ ಕುಂದ್ರಲಕತ್ತಿ, ಅದಕ್ಕಾಗಿ ಅದನ್ನು ವ್ಯಾವೃತ್ತಿ ಮಾಡೋ ಸಲುವಾಗಿ ಸತ್ ಅಂತ ಹೇಳೇವಿ. ಜಡ ವ್ಯಾವೃತ್ತಿಗಾಗಿ ಚಿತ್ತ ಅಂತ ಹೇಳೇವಿ. ಮತ್ತು ದುಃಖ ವ್ಯಾವೃತ್ತಿಗಾಗಿ ಆನಂದ ಅಂತ ಹೇಳೇವಿ. ಮತ್ತು ಪರಿಚ್ಛಿನ್ನ ನಿವೃತ್ತಿಯ ಅನಿತ್ಯ ನಿವೃತ್ತಿಗಾಗಿ ನಿತ್ಯ ಅಂತ ಹೇಳೇವಿ. ಪರಿಚ್ಛಿನ್ನ ವ್ಯಾವೃತ್ತಿಗಾಗಿ ಪೂರ್ಣ ಅಂತ ಹೇಳೇವಿ. ಇವುಗಳನ್ನು ವ್ಯಾವೃತ್ತಿ ಸಲುವಾಗಿ ಹೇಳೇವಿ ನಾವು, ವ್ಯಾವೃತ್ತಿ ಮಾಡೋ ಸಲುವಾಗಿ ಆಯ್ತಾ? ಆದ್ರೆ ಅವು ಬೇರೆ ಬೇರೆ ಅದಾವನೋ ಉದ್ದೇಶದಿಂದ ನಾವು ಹೇಳಿಲ್ಲ. ಯಾಕೆ? ಇವೆಲ್ಲ ನಿನ್ನ ಅಜ್ಞಾನ ಮೂಲಕವಾಗಿ ಇವುಗಳನ್ನು ಇದ್ರಾಗ ಸೇರಿಸ್ಕೊಂಡು ಅಭೇದ ಮಾಡಿಕೊಂಡು ಕುಂತೀರಿ ನೀವು. ಅದಕ್ಕೆ ಅವು ಅಲ್ಲಗಳೆಯೋ ಸಲುವಾಗಿ ಇದನ್ನು ಹೇಳೈತಿ. ಆದ್ದರಿಂದ ಅವು ಬೇರೆ ಬೇರೆ ಅಲ್ಲದೆ ಆ ಬ್ರಹ್ಮದ ವಿಶೇಷಣಗಳು ಇವೆಲ್ಲ ಸರಿಯಾಗಿ ಅವುಗಳ ಅನುಭವಕ್ಕೆ ಬರಲಿ ಅಂಥೇಳಿ, ಹೆಂಗ ಒಬ್ಬರ ಗುಣಗಳನ್ನು ಹೇಳ್ತಾರಲ್ಲ, ಅವನ ಗುಣಗಳು ಒಳ್ಳೆಯ ಗುಣಗಳನ್ನು ಹೆಂಗೆ ಕೊಂಡಾಡ್ತಿರ್ತಾರಲ್ಲೋ, ಭಾಳ ಒಳ್ಳೆಯ ಹುಡುಗ, ಸದ್ಗುಣಿ ಅದಾನೆ, ಭಾಳ ಶಾಂತ ಸ್ವಭಾವದವದಾನೆ, ಮತ್ತು ಪಾರಮಾರ್ಥಿಕ ಅದಾನ, ದೇವರಲ್ಲಿ ಒಳ್ಳೆ ಭಕ್ತಿ ಉಳ್ಳವದಾನ, ಹೀಗೆಲ್ಲ ಅವು ಅಂದ್ರೆ ಅವನ ಬಗ್ಗೆ ಪೂರ್ಣ ಪರಿಚಯ ಆಗಲಿ ಇವರಿಗೆ ಅಂತೇಳಿ ಅದಕ್ಕೆ ಹೇಳಿದ್ದು ಇವು. ಅಂದ್ರೆ ಆ ರೀತಿ ಇಲ್ಲಿ ಬ್ರಹ್ಮದ ಸತ್ಚಿತ್ ಆನಂದಾದಿ ಸ್ವರೂಪ ಲಕ್ಷಣಗಳಿವು. ಇವುಗಳನ್ನು ಭಿನ್ನ ಭಿನ್ನವಾಗಿ ತಿಳಿಸಿದ್ರೆ ಅವನ ಯಥಾರ್ಥ ಜ್ಞಾನ ಆಗಿಬಿಡ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಅವಕನ್ನ ನಾವು ಬೇರೆ ಬೇರೆ ಹೇಳ್ಕೊಂಡು ಬಂದೇವಿ. ಆದ್ದರಿಂದ ಸಚ್ಚಿತ್ ಆನಂದಾದಿಗಳು ಇವು ಭಿನ್ನ ಭಿನ್ನ ಅಲ್ಲ, ಅಲ್ಲದೆ ಸ್ವಗತ ಭೇದವು ಕೂಡ ಅಲ್ಲ. ಹೇಗಾದ ಅದಕ್ಕೆ ಸ್ವಗತ ಆದಿ ಭೇದ ಇಲ್ಲದ ಕಥದಿಂದ ಆದಿ ಅಂದ್ರೆ ಏನು? ಸ್ವಗತ ಭೇದರೇ ಇಲ್ಲ, ಸಜಾತಿಯ ಭೇದ, ಸಜಾತಿಯ ಭೇದನೂ ಇಲ್ಲ. ಸಜಾತಿಯ ಭೇದ ಯಾಕಿಲ್ಲ? ವ್ಯಕ್ತಿ ಭಿನ್ನ ಜಾತಿ, ಹೌದಲ್ಲ? ಸಜಾತಿ ಅಂತ ಯಾವ್ದು ಕಾಣಬೇಕಂದ್ರೆ ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ವ್ಯಕ್ತಿ ಭಿನ್ನ ಇರಬೇಕು, ಬೇರೆ ಬೇರೆ ಇರಬೇಕು, ಜಾತಿ ಮಾತ್ರ ಒಂದೇ ಇರಬೇಕು, ಅದಕ್ಕೆ ಸಜಾತಿ ಅಂತಾರೆ. ಈ ಸಜಾತಿಯ ಭೇದನೂ ಕೂಡ ಇಲ್ಲಿ ಇಲ್ಲ 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 ಅದಾರಲ್ಲ. ಮತ್ತು ಸಜಾತಿ ಇಲ್ಲಿ ಸಜಾತಿ ಅದಾರ, ಎಷ್ಟು ಮಂದಿ ಅದಾರಲ್ಲ? ಯಾರು ಅವರು? ಅಲ್ಲ, ಬ್ರಹ್ಮ, ಈಶ್ವರ, ಕೂಟಸ್ಥ, ಮತ್ತು ಇವೆಲ್ಲ ಹೇಳಲ್ಪಡ್ತಾವಿಲ್ಲ. ಮತ್ತು ಅವು ಸಜಾತಿ ಇಲ್ಲನ? ಅದು ಚೇತನ, ಇವು ಚೇತನ, ಸಜಾತಿ ಐತಿಲ್ಲ ಎಲ್ಲ.
ಅರ್ಥಾರ್ಥ ಇಲ್ಲಿಕಂದ್ರೆ ಹಿಂಗ ಅಂದ್ರೆ ಸಾಧಾರಣ ಈಶ್ವರ, ಹರಿಹರ, ಬ್ರಹ್ಮ, ವಿಷ್ಣು, ಮಹೇಶ ಹಿಂಗೆಲ್ಲ ಅದಾರಿಲ್ಲೋ. ಅಂದರೆ ಇವರು ಸಜಾತಿ ಅಂತಂದ್ರೆ ಇಲ್ಲಿ ವಾಸ್ತವಿಕವಾಗಿ ಅವು ಉಪಾದಿಯಿಂದ ಬೇರೆ ಬೇರೆ ಹೇಳ್ಕೊಂಡು ಬಂದಾರೆ ಹೊರತು ಹೆಂಗ ಘಟಾಕಾಶ, ಮಠಾಕಾಶ, ಮೇಘಾಕಾಶ, ಜಲಾಕಾಶ ಅಂತ ಹಿಂಗೆ ಹೇಳಿದ್ರು ಕೂಡ ಆಕಾಶ ಆಸರವನ ಒಂದೇ ಐತಿ. ಹೌದಿಲ್ಲ? ಆಕಾಶ ಮತ್ತು ಅವು ಉಪಾಧಿ ಮೂಲಕ ಹಂಗೆ ಹೇಳ್ಕೊಂಡು ಬಂದಾರ. ಮತ್ತು ಅವು ಸಜಾತಿ ಆದವನ ಯಾಕ ವ್ಯಕ್ತಿ ಭಿನ್ನ ಜಾತಿ ಯಾಕೆ ಸಜಾತಿ ಅಂತಾರ. ಹಿಂಗೆ ವ್ಯಕ್ತಿ ಭಿನ್ನ ಎಲ್ಲಿಂದ ಬರ್ತೈತೆ ಅದು ಬೇರೆ ಬೇರೆ ಐತನ. ಆಕಾಶ ಅದರಾಗಿನ ಆಕಾಶ ಬೇರೆ, ಘಟದೊಳಗಿನ ಆಕಾಶ ಬೇರೆ, ಮತ್ತು ಮಠದೊಳಗಿನ ಆಕಾಶ ಬೇರೆ ಬೇರೆ, ಮೇಘದೊಳಗಿನ ಆಕಾಶ ಬೇರೆ ಬೇರೆ ಅದು ಒಂದ ಏಕ ಅಖಂಡ ಆಕಾಶ ಅದು. ಅದರಾಗ ಎಲ್ಲಿ ಬೇರೆ ಬೇರೆ. ಆದ್ದರಿಂದ ಸಜಾತಿಯ ಎಲ್ಲಿ ತರ್ತೀನಿ, ಅವು ಉಪಾಧಿ ಮೂಲಕವಾಗಿ ಒಂದ ಅದು ಒಂದೇ ಎದ್ದು ಅದಕ್ಕೆ ಹೇಳ್ಯಾರ ಜ್ಞಾನ ಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರ ಪುಮಾನ್ ದೃಶ್ಯಾದಿಭಿ ಪೃಥಕ್ ಭಾವೈ ಭಗವಾನ್ ಏಕೈಯತೆ. ಅದು ಕೇವಲ ಜ್ಞಾನ ಮಾತ್ರಂ, ಕೇವಲ ಜ್ಞಾನ ಸ್ವರೂಪ ಚೈತನ್ಯ ಸ್ವರೂಪ ಅಷ್ಟ ಐತೆ. ಅದಕ್ಕೆ ನಾವು ಹೆಸರು ಬೇರೆ ಬೇರೆ ಇಟ್ಟು ಪರಬ್ರಹ್ಮ, ಪರಮಾತ್ಮ, ಈಶ್ವರ್ ಹಿಂಗೆಲ್ಲ ಬೇರೆ ಬೇರೆ ಇಟ್ಟು ಕರೆದೀವಿ ನಾವು. ಆದ್ರೆ ಅದು ಬೇರೆ ಬೇರೆ ನಾವು ಇಲ್ಲ. ಆದ್ದರಿಂದ ಇಲ್ಲಿ ಸಜಾತಿಯ ಭೇದ ಅನ್ನೋದು ಕೂಡ ಇಲ್ಲ ಅಂತ ಹೇಳ್ಕೊಂಡು ಬಂದಾರ. ಅದಕ್ಕಲ್ಲಿ ಸ್ವಗತ ಭೇದ ಆಗಿಲ್ಲೋ ಹಾಗ ಸಜಾತಿಯ ಭೇದವು ಕೂಡ ಇಲ್ಲ. ಅದಕ್ಕೆ ಮತ್ತೇನು ವಿಜಾತಿಯ ಭೇದರ ಐತೇನು ಆ ಆತ್ಮನಲ್ಲಿ ಅಂದ್ರೆ ವಿಜಾತಿಯ ಭೇದನೂ ಕೂಡ ಇಲ್ಲ. ವಿಜಾತಿಯ ಭೇದ ಅದಕ್ಕರು ವ್ಯಕ್ತಿ ಭಿನ್ನ, ಜಾತಿ ಭಿನ್ನ ವಿಜಾತಿ. ವ್ಯಕ್ತಿನೂ ಬೇರೆ ಬೇರೆ ಇರಬೇಕು, ಜಾತಿನೂ ಬೇರೆ ಬೇರೆ ಇರಬೇಕು. ಅದಕ್ಕೆ ವಿಜಾತಿಯ ಭೇದ. ಗಿರಿಮುಖ್ಯಬಹುದು ವಿಜಾತಿಯ ಭೇದವಿ ಪರಿಭೇದವಿಲ್ಲವಾ ಪರದೋಳು. ನಿಜಗುಂಡ ಹೇಳ್ಯಾರಿ ಮಾತು. ಆ ಪರದೋಳು, ಆ ಪರಬ್ರಹ್ಮದಲ್ಲಿ ಈ ಪರಿಭೇದ ತರುವಿಗೆ ಶಾಖಾದಿ ಸ್ವಗತ ಭೇದವಾದ ಅನ್ಯತರುವೆ ಸಜಾತಿಯ ಭೇದವು. ಗಿರಿಮುಖ್ಯಬಹುದು ವಿಜಾತಿಯ ಭೇದ. ಇದು ಮರ, ಅದು ಗಿಡ, ಅದು ಪರ್ವತ, ಹೌದಿಲ್ಲ? ಇದು ಕಲ್ಲಿಂದು, ಅದು ಕಲ್ಲಿಂದು, ಇದು ಕಟ್ಗಿ ಹಿಂಗ. ಅದು ಇದು ಬೇರೆ, ಅದು ಬೇರೆ, ಜಾತಿ ಬೇರೆ ಆಗೈತಿಲ್ಲೋ. ಇದು ವಿಜಾತಿ ಐತಿ ಅಂತ ಹಿಂಗ ಇಲ್ಲಿ ಹೊರಗಿನ ಪದಾರ್ಥಗಳಲ್ಲಿ ಹೆಂಗ ಭೇದ ಐತೋ ಹಂಗ ಈ ಭೇದ, ಈ ಪರಿಭೇದವಿಲ್ಲವ ಆ ಪರದೋಳು, ಆ ಪರಬ್ರಹ್ಮದಲ್ಲಿ ಈ ರೀತಿಯ ಭೇದಗಳು ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ಅಲ್ಲಿ ವಿಜಾತಿಯ ಭೇದವು ಕೂಡ ಇಲ್ಲ ಅಂದ್ರೆ ಐತೆ. ಇಲ್ಲ ಏನು ಅನ್ಬೇಕೇನು, ಐತಲ್ಲೋ ಏನು ಇಲ್ಲಲ್ಲೋ ಅಂದ್ರ ಈ ಉಳುತಿ ಎಲ್ಲ ಅದಾವಲ್ಲ ಈ ಜಗತ್ತಿನೊಳಗೆ. ಈ ಜಗತ್ತೈತೆ ಅಂದಮೇಲೆ ಜಗತ್ತೈತಿ, ಜಗತ್ತಿಗೆ ಕಾರಣವಾದ ಮಾಯ ಐತಿ, ಮತ್ತು ಇವೆಲ್ಲ ಪಂಚಭೂತಗಳು, ಭೌತಿಕ ಸೃಷ್ಟಿ ಎಲ್ಲ ಐತಿ ಅಲ್ಲಪ್ಪ. ಇದು ವಿಜಾತಿ ಐತಿ ಇಲ್ಲ? ಅದು ಚೇತನ ಐತಿ, ಇದು ಜಡ ಐತಿ, ಅದು ಆತ್ಮ ಐತಿ, ಇವು ಅನಾತ್ಮ ಅದಾವು, ಮತ್ತು ವಿಜಾತಿ ಐತಿ ಅಲ್ಲ. ಇಲ್ಲಿ ಯಾಕಂತಿ ಅದು ಕೇಳಿದ್ರಂದ್ರೆ ಅದೇನು ನಿಮ್ಗೆ ಗೊತ್ತಂತೆ.
ಅಂದ್ರೆ ಇದು ಎಲ್ಲ ತೋರಿದ್ದು ಆ ಅಧಿಷ್ಠಾನ ಬ್ರಹ್ಮದಲ್ಲಿ ಇದು ಅಧ್ಯಸ್ಥವಾಗಿ ತೋರಿದೆ. ಏನದ ಅಧ್ಯಸ್ಥ? ಈ ಪ್ರಪಂಚವೇ ಅಧ್ಯಸ್ಥ ಐತಿಲ್ಲೋ. ಅಧ್ಯಸ್ಥ ಐತಿ ಅಂದ್ರೆ ಅಧ್ಯಸ್ಥ ವಸ್ತು ಒಂದು, ಅದು ಒಂದು ವಸ್ತು ಅಲ್ಲ, ಅದು ಸತ್ಯನೂ ಅಲ್ಲ. ತೋರುವುದಷ್ಟೇ ಅದ್ರ ಕೆಲಸ. ಅದು ಕಡೆಗೆ ಹೋಗಿ ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪ ಆಗೇ ನಿಂತು ಬಿಡ್ತೈತೆ, ಮತ್ತೊಂದು ಇಲ್ಲ ಅಲ್ಲೇ. ಆದ್ದರಿಂದ ಈ ರೀತಿ ವಿಜಾತಿಯ ಭೇದವು ಕೂಡ ಇಲ್ಲಿ ಏನೂ ಇಲ್ಲ. ಅದಕ್ಕೆ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ಅದ. ಇಲ್ಲಿ ನಾನಾ ಅನ್ನೋದು ಒಂದು ಕಿಂಚಿತ್ತವು ಕೂಡ ನಾಸ್ತಿ ಇಲ್ಲದು, ಇಲ್ಲ ಇಲ್ಲ. ಮತ್ತೇನೈತಿ? ಇರೋದು ಒಂದ ಅಖಂಡ ಪರಿಪೂರ್ಣ ಬ್ರಹ್ಮ ಸ್ವರೂಪ ಒಂದ ಐತಿ ಅಂತ ಆ ಶ್ರುತಿ ಹೇಳೈತಿ. ಅಲ್ಲದೆ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ಮತ್ತೊಂದು ಎಲ್ಲಿ ತರ್ತಿದ್ರಾಗ. ಆದ್ದರಿಂದ ಇದರಲ್ಲಿ ವಿಜಾತಿಯ ಭೇದವೂ ಕೂಡ ಇಲ್ಲ. ಅಂದ ಮೇಲೆ ಸಜಾತಿಯ ಭೇದ ಇಲ್ಲ, ಸ್ವಗತ ಭೇದ ಇಲ್ಲ, ಸಜಾತಿಯ ಭೇದ ಇಲ್ಲ, ವಿಜಾತಿಯ ಭೇದ ಇಲ್ಲ. ಆದ್ದರಿಂದ ಸ್ವಗತಾದಿ ಭೇದವಿಲ್ಲದ ಕಥದಿಂದೇ ಅಂತ ಹೇಳಿದರು. ನಿಗಮವು ಅನಂತಮೆಂದು ಒರೆಯುವುದರಿಂದ, ನಿಗಮ ಅಂದ್ರೆ ವೇದ. ಏನ್ ಹೇಳ್ತದೆ ವೇದ? ಅನಂತ ಅಂತ ಹೇಳಿ ಹೇಳ್ತದೆ. ಅವನಿಗೆ ಅನಂತ ಅಂತ ಹೇಳ್ತದೆ. ನಿಗಮವ ಅನಂತಮೆಂದು ಒರೆಯುವುದರಿಂದ ಅಂದ್ರೆ ಹೇಳ್ತದ. ಅದರಿಂದ ನಿಗಮ ಅನಂತ ಅಂತ ಹೇಳ್ತದ. ಯಾರಿಗೆ? ಆ ಪರಬ್ರಹ್ಮ ವಸ್ತುವಿಗೆ, ಪರಮಾತ್ಮನಿಗೆ ಅಥವಾ ಆತ್ಮನಿಗೆ ಅನಂತ. ಆ ಬೆಂಗಳೂರು ಅನಂತ ಅವನು ಒಳ್ಳೆ ಮನುಷ್ಯ. ಅನಂತ ಅಂತ ಯಾಕಂದಾರ? ಎದಕ್ಕಂತಾರು ಅನಂತ ಎದಕ್ಕಂತಾರೆ ಅಂದರೆ ವ್ಯಾಪಿತ್ವಾತ್ ದೇಶತೋ ಅನಂತೋ, ವ್ಯಾಪಿತ್ವಾತ್ ದೇಶತೋ ಅನಂತೋ, ವ್ಯಾಪಿತ್ವಾತ್ ದೇಶತೋ ಅನಂತೋ. ಅನಂತ ಎದಕ್ಕೆ ಕಾಣಬೇಕು ಅಂತ ಕೇಳಿದ್ರೆ, ವ್ಯಾಪಿತ್ವಾತ್ ದೇಶತೋ ಅನಂತೋ ನ ನಿತ್ಯತ್ವಾಪಿ ಕಾಲತಃ. ವ್ಯಾಪಿತ್ವಾತ್ ದೇಶತೋ ಅನಂತೋ ನ ನಿತ್ಯತ್ವಾಪಿ, ನ ನಿತ್ಯತ್ವಾಪಿ ಕಾಲತಃ, ನ ನಿತ್ಯತ್ವಾಪಿ ಕಾಲತಃ ನ ವಸ್ತುತೋಪಿ ಸರ್ವಾತ್ಮ, ನ ವಸ್ತುತೋಪಿ ಸರ್ವಾತ್ಮ, ನ ವಸ್ತುತೋಪಿ ಸರ್ವಾತ್ಮ ದಾನಂತ್ಯಂ ಬ್ರಹ್ಮಣಿ ಸ್ತ್ರಿಧಾ. ನ ವಸ್ತುತೋಪಿ ಸರ್ವಾತ್ಮಾದಾನಂತ್ಯಂ ಬ್ರಹ್ಮಣಿ ಸ್ತ್ರಿಧಾ. ನ ವಸ್ತುತೋಪಿ ಸರ್ವಾತ್ಮಾದಾನಂತ್ಯಂ ಬ್ರಹ್ಮಣಿ ಸ್ತ್ರಿಧಾ. ಪೂರ್ಣ ಏನಂದ್ರ ವ್ಯಾಪಿತ್ವಾ ದೇಶತೋ ಅನಂತೋ ನ ನಿತ್ಯತ್ವಾಪಿ ಕಾಲತಃ
ನ ವಸ್ತುತೋಪಿ ಸರ್ವಾತ್ಮಾದಾನಂತ್ಯಂ ಬ್ರಹ್ಮಣಿ ತ್ರಿಧಾ. ಅಂದ್ರೆ ವ್ಯಾಪಿತ್ವಾದೇಶತೋ ಅನಂತ, ಯಾವುದು ದೇಶದಿಂದ ಅಂತಿಲ್ಲ. ದೇಶದಿಂದ ಅಂತಿಲ್ಲ ಅಂದ್ರೆ ದೇಶದಿಂದ ಅಂತಿಲ್ಲ ಅಂದ್ರೆ ಈಗ ಈ ನಮ್ಮ ಮಠ ಎಲ್ತಾನ ಐತಿ, ಇಲ್ತಾನ ಐತಿ. ಈ ಗಿಡಗಳದವ್ರು ಇಲ್ತಾನ, ಮುಂದ ಇಲ್ಲ. ಅಲ್ಲಿ ಏನಾಯ್ತು ಮಠದ ಜಾಗ ಅಂತಾನ ಆಯ್ತು. ಹಿಂಗ ಆ ಪರಬ್ರಹ್ಮ ವಸ್ತುವಿಗೆ ಹಿಂಗ ಇಲ್ಲಿಗೆ ಇದ್ರ ಅಂತ ಆಗ್ತೈತಿ. ಬೇಡ, ನಮ್ಮ ಭಾರತ ದೇಶ ಎಲ್ಲಿ ತನಕ ಅಂದ್ರ ಹಿಮಾಲಯ ತನಕ ಐತಿ ಅಂತ ಹೇಳ್ತೀವಿ. ಈ ಕಡೆ ಕನ್ಯಾಕುಮಾರಿಯ ತನಕ ಐತಿ ಅಂತ ಹೇಳ್ತೀವಿ. ಆಚೆ ಕಡೆ ಚೈನಾ ಬರ್ತೈತಿ, ಆದ್ರಿಂದ ಬಾರ್ಡರ್ ಬಂತ ಅಲ್ಲಿ, ಹೌದಲ್ಲ? ಅಲ್ಲಿ ನಮ್ಮದು ಅಂತ ಅದು ನಮ್ಮ ದೇಶದ ಅಂತ. ಮತ್ ಹಿಂಗ ಆ ಬ್ರಹ್ಮಕ್ಕ ಹಿಂಗ ಎಲ್ಲಾರ ಒಂದು ಐತೇನು ದೇಶದಿಂದ ಅಂತ ಅಂದ್ರ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ಯಾಕಿಲ್ಲ ಅಂತ ಅಲ್ಲಿ ಹೇತು ತೋರ್ಸ್ಯಾರ. ವ್ಯಾಪಿತ್ವಾತ್. ವ್ಯಾಪಿತ್ವಾತ್ ಅಂದ್ರ ಅದು ವ್ಯಾಪಕ ಐತೆ. ವ್ಯಾಪಕ ಐತೆ ಅಂದಮೇಲೆ ಅದಕ್ಕೆಲ್ಲಿ ಅಂತ ಹೊಸವನಿ. ಆದ್ದರಿಂದ ಅದು ವ್ಯಾಪಕವಾದ್ದರಿಂದ ಅದಕ್ಕೆ ಈ ದೇಶದಿಂದ ಅಂತ ಇಲ್ಲ ಅಂತ ಹೇಳಿದರು. ನ ನಿತ್ಯತ್ವಾಪಿ ಕಾಲತಃ. ಅದಕ್ಕೆ ಕಾಲದಿಂದನೂ ಅಂತಿಲ್ಲ, ದೇಶದಿಂದಲೇ ಇಲ್ಲ, ಕಾಲದಿಂದಲೂ ಕೂಡ ಆ ಪರಬ್ರಹ್ಮ ವಸ್ತುವಿಗೆ ಅಂತಿಲ್ಲ ಅಂದ್ರೆ ಕಾಲದಿಂದ ಅಂತ ಇಲ್ಲ ಅಂತಂದ್ರು ಯಾಕಿಲ್ಲ ಕಾಲದಿಂದ ಅಂತ? ಈಗ ಸಾಮಾನ್ಯ ಈಗ ನಮ್ಮ ದೇಹ ಐತಿ, ಇದು ಕಾಲದಿಂದ ಅಂತ ಆಕತಿ. ಈ ಭವನ ಐತಿ, ಇದು ಕಾಲದಿಂದ ಒಮ್ಮೆ ಬಿದ್ದು ಹೋಗ್ತೈತಿ. ಅದೇ ಇದನ್ನೇನು ಮಾಡ್ತೀವಿ, ಇಡೀ ಜಗತ್ತ ಒಮ್ಮೆ ಪ್ರಳಯ ಆಗಿ ಹೋಗ್ತೈತಿ. ಉಳಿದದ್ದು ಏನು ಹೇಳ್ತೀನಿ? ಕಾಲದಿಂದ ಪ್ರತಿಯೊಂದಕ್ಕೆ ಅಂತ ಐತೆ, ಹೌದಿಲ್ಲ? ಅದಕ್ಕೆ ಈ ರೀತಿ ಆ ಬ್ರಹ್ಮಕ್ಕೆ ಕಾಲದಿಂದ ಅಂತ ಐತೇನು ಅಂತ ಕೇಳಿದ್ರೆ ಇಲ್ಲ ಅಂದ್ರೆ. ಯಾಕಿಲ್ಲ ಅಂತ ಕೇಳಿದ್ರೆ ನಿತ್ಯತ್ವಾತ್ ಅಂತ ಹೇತು ತೋರಿಸಿದ್ರಂತೆ. ಅದು ನಿತ್ಯವಾಗಿರುವುದರಿಂದ ಅದಕ್ಕೆ ಕಾಲದಿಂದ ಅಂತಿರಂಗಿಲ್ಲ. ಅದಕ್ಕೆ ನಿತ್ಯವಾದ್ದರಿಂದ ಕಾಲದಿಂದ ಅಂತಿಲ್ಲ ಅದಕ್ಕೆ ಅಂತ ಹೇಳಿದರು. ಇನ್ನು ಮೇಲೆ ನ ವಸ್ತುತೋಪಿ ಸರ್ವಾತ್ಮಾದಾನಂತ್ಯಂ. ನ ವಸ್ತುತೋಪಿ ಸರ್ವಾತ್ಮ. ವಸ್ತುವಿನಿಂದ ಅಂತ ಅದಕ್ಕಿಲ್ಲ. ಸಾಮಾನ್ಯವಾಗಿ ಈ ಪ್ರತಿಯೊಂದು ವಸ್ತುವಿಗೆ ಅಂತದ. ಏನಂತದಾವು? ಈಗಿದು ತೆಳಗೆ ಹಾಸಿದ್ದು ಇದು ಜಮ್ಖಾನ್ ಅದ. ಏನಂತಾರೆ ಜಮ್ಖಾನ್ ಅಂತಾರ? ಜಮ್ಖಾನ್. ಆಚೆ ಕಡೆದು ಚಾಪೆ ಐತಿ, ಚಾಪಿ ಚಟಾಯಿ ಚಾಪೆ. ಜಮ್ಖಾನ್ ಅಂದ್ರೆ ಚಾಪೆನ ಅದು? ಅಲ್ಲ. ವಸ್ತುವಿನಲ್ಲಿ ಅಂದ್ರ ವಸ್ತು ಭೇದ. ಭೇದ ಐತಿಲ್ಲೋ? ಇದು ಭೇದ ಐತಿ.
ಯಾಕಂದ್ರ ಅನ್ಯೋನ್ಯಾಭಾವ ಅಪ್ರತಿಯೋಗಿತ್ವ ವಸ್ತು ಪರಿಚ್ಛೇದ ರಹಿತ ಅಂತ ಹಿಂಗೆ ಹೇಳಲ್ಪಡ್ತದೆ. ಬೇಡದನ್ ಬಿಡು. ಈಗ ಈ ವಸ್ತು ಅಂದ್ರ ಬ್ಯಾರೆ, ಆ ವಸ್ತು ಅಂದ್ರೆ ಬ್ಯಾರೆ, ಜಮಖಾನ್ ಅಂದ್ರೆ ಬ್ಯಾರೆ, ಚಟಾಯಿ ಅಂದ್ರೆ ಬ್ಯಾರೆ, ಹೌದಿಲ್ಲೋ? ಇಲ್ಲಿ ಪ್ರತಿಯೊಂದು ವಸ್ತುಗಳು ಹಿಂಗ ಭೇದವುಳ್ಳವದಾವ. ಅದಕ್ಕೆ ಇದು ಈ ಜಮಖಾನ ಅಂದ್ರೆ ಅದು ಚಟಾಯಿ ಅಲ್ಲ, ಚಟಾಯಿ ಅಂದ್ರೆ ಜಮಖಾನ್ ಅಲ್ಲ, ಹಿಂಗ ಪ್ರತಿಯೊಂದಕ್ಕೆ ಭೇದ ಐತಿ. ಅದಕ್ಕೆ ಹೀಗ ಆ ಪರಬ್ರಹ್ಮ ವಸ್ತು ಇದಕ್ಕೆ ಹಿಂಗೆ ಎಲ್ಲರ ಭೇದ ಅದ್ರದ್ದು ಸಿದ್ಧ ಆಕೈತಿ. ಯಾವ ವಸ್ತುವಿನ ಕೂಡಾರ ಈ ಬೇಕಾದ್ರೂ ಕೂಡ ಹಚ್ಚಿ ನೋಡಿ ನೀ, ಅದು ಬೇರೆ ಇದು ಬೇರೆ. ಹೀಗೆ ಇಲ್ಲೇ ನಮ್ಮ ಮೈಯಾಗ ಇದ್ದದ್ದ ಇದು ಲುಂಗಿ ಬೇರೆ, ಇದು ಬನಿಯನ್ ಬೇರೆ, ಹೌದಿಲ್ಲ? ಹಿಂಗೆ ಪ್ರತಿಯೊಂದು ಬೇರೆ ಬೇರೆನೇ ಅದಾವ. ಅದಕ್ಕಾಗಿ ಈ ರೀತಿ ಜಗತ್ತಿನಲ್ಲಿ ಎಷ್ಟು ವಸ್ತುಗಳದಾವ, ವಸ್ತು ಅವು ಎಲ್ಲ ಪ್ರತಿಯೊಂದು ಬೇರೆ ಬೇರೆ, ಅದು ಬೇರೆ ಇದು ಬೇರೆ, ಅದು ಬೇರೆ ಇದು ಬೇರೆ, ಪರಸ್ಪರ ಬೇರೆ ಬೇರೆ ಭೇದ ಐತೆ. ಹೀಗೆ ಆ ಬ್ರಹ್ಮದೊಡನೆ ಭೇದ ಐತೇನು ಅಂದ್ರೆ ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕೇಳಿದ್ರೆ, ಯಾಕಿಲ್ಲ ಅಂದ್ರೆ ಸರ್ವಾತ್ಮ. ಸರ್ವಾತ್ಮ ಅಂದ್ರೆ ಏನಾಯ್ತು ಅಂದ್ರೆ ಅಂದ್ರ ಅದಕ್ಕೆ ಎರಡೂ ರೀತಿಯಿಂದ ಅರ್ಥ ಮಾಡ್ಬೋದು. ಏನು ಎರಡು ರೀತಿಯಿಂದ ಅರ್ಥ ಮಾಡ್ಬೋದು? ಸರ್ವಾತ್ಮ ಅನ್ನೋದಕ್ಕೆ ಎಲ್ಲಕ್ಕೂ ಅಧಿಷ್ಠಾನವಾಗಿದೆ, ಅಧಿಷ್ಠಾನವೇ ಸತ್ಯತ್ವ ಇರ್ತೈತಿ. ಅದ ಮುಖ್ಯ. ಅದಕ್ಕೆ ಆತ್ಮ ಇದ್ದಂಗೆ, ಯಾಕ ಅದು ಇದ್ದಾಗ ಇದು ಅಧ್ಯಕ್ಷ ಇರ್ತೈತಿ. ಅಧಿಷ್ಠಾನ ಇದ್ದಾಗ ಅಧ್ಯಕ್ಷ ಇರ್ತೈತೆ. ಆದ ಮೇಲೆ ಆ ಅಧಿಷ್ಠಾನ ಇಲ್ಲದ ಅಧ್ಯಕ್ಷ ತೋರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಆತ್ಮಸ್ವರೂಪ ಅದು ಅಧಿಷ್ಠಾನ. ಈ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಸರ್ವಾತ್ಮ ಅಂದ್ರೆ ಸರ್ವಕ್ಕೂ ಅಧಿಷ್ಠಾನವಿದ್ದರಿಂದ ಅದು ಏನೈತಿ? ಸರ್ವ ವಸ್ತುಗಳಿಗೆ ಅಧಿಷ್ಠಾನ ಐತಿ. ಆದ್ದರಿಂದ ಅದು ಆತ್ಮಸ್ವರೂಪ ಆಗಿ ಇದೆ. ಒಂದು ಬೇಡ. ಇನ್ನೊಂದು ಲೆಕ್ಕದಿಂದ ನೋಡಿದ್ರೆ ಪ್ರತಿಯೊಂದು ವಸ್ತುವಿನಲ್ಲಿ ಅಸ್ಥಿಭಾತಿ ಪ್ರಿಯ ರೂಪದಿಂದ ಅದು ತುಂಬಿಕೊಂಡು ಆತ್ಮಸ್ವರೂಪವಾಗಿ ಐತೆ. ಹೆಂಗ? ಅಸ್ಥಿ ಅಂದ್ರೆ ಆ ವಸ್ತು ಐತೆ ಅಂತ ಹೇಳ್ತೀವಲ್ಲ, ಐತೆ ಅಂತ ಹೇಳಬೇಕಾದ್ರೆ ಅಸ್ಥಿ ಇದು ಇರುತ್ತದೆ ಅನ್ನೋದು. ಆ ಇರುವಿಕೆ ಸತ್ಯ ಯಾರ್ದ? ಬ್ರಹ್ಮ. ಭಾತಿ ತೋರುವಿಕೆ, ಅದು ತೋರ್ತೈತಿ ಅಂದ್ರೆ ತೋರ್ಬೇಕಾದ್ರೆ ಅದರಲ್ಲಿ ಭಾತಿ ಅನ್ನೋದು, ಚಿತ್ ಅನ್ನೋದು ಆತ್ಮಸ್ವರೂಪ ಅದರಾಗ ಐತಿ. ಮತ್ತು ಪ್ರತಿಯೊಂದು ವಸ್ತು ಫ್ರೀ ಐತಿ ಇಲ್ಲ? ಫ್ರೀ ಐತಿ. ಇಲ್ಲಿ ಯಾರ ಹುಡುಗರು ಅದು ಬಯಲು ಕಡೆ ಕೂತಿದ್ದು ಅಂದ್ರೆ ಫ್ರೀ ಐತೆ ನಿನಗೆ? ಅಂದ್ರ ಅದು ಹಂದಿಗಾರ ಫ್ರೀ ಐತೆ ಏತು? ಹಾವು ಬತ್ತಪ್ಪ ಫ್ರೀ ಐತೆ ನಿನಗೆ? ಇಲ್ಲ ನೀನು ಗೋಪಾಲ ಫ್ರೀ ಐತೆ ಅದು? ಫ್ರೀ ಐತೇನ? ಅವ್ನು ಗೋಪಾಲ ಹಿಡಿಬಹುದು ಅದನ್ನ. ಆದ್ರೆ ಫ್ರೀ ಐತೇನದು? ಇಲ್ಲ. ಅಂದರೆ
ಆ ಸರ್ಪವು ಸರ್ಪಿಣಿಗೆ ಪ್ರಿಯದ, ಸಿಂಹವು ಸಿಂಹಿಣಿಗೆ ಪ್ರಿಯದ. ಈ ನಾಯಿ ಮತ್ತೊಂದು ನಾಯಿ ಪ್ರಿಯ ಐತಿ ಇಲ್ಲ ಅದು. ಹಿಂಗೆ ಪ್ರತಿಯೊಂದು ಅವಕ್ಕೆ ಜೋಡಿ ಪ್ರಿಯ ಇರ್ತಾವ. ನಿನಗಿಲ್ಲ ಅಂದ್ರೆ ಮತ್ತೊಂದು ಕಡೆ ಐತಿಲ್ಲ, ಪ್ರಿಯ ಅನ್ನೋದು ಅದರಲ್ಲಿ ಇದ್ದಾಕತೆ. ಈ ರೀತಿಯಾಗಿ ಆ ಸರ್ವದರಲ್ಲಿ ಅಸ್ಥಿ ಭಾತಿ ಪ್ರಿಯ ಅಂತಕ್ಕಂಥವು ಅದಾವ್. ಅವಕುರ ಆತ್ಮ. ಈ ರೀತಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಅದಕ್ಕೆ ಸರ್ವಾತ್ಮ ಅಂತನೂ ಹೇಳ್ಬೋದು, ಬೇಡ ಅಧಿಷ್ಠಾನ ರೂಪದಿಂದ ಅದಕ್ಕೆ ಸರ್ವಾತ್ಮ ಅಂತ ಹೇಳ್ಬೋದು. ಯಾಕ ಅಧಿಷ್ಠಾನ ಹೇಳೋದು ಅಧ್ಯಕ್ಷ ತೋರೋದೇ ಇಲ್ಲ, ಅದಕ್ಕೆ ಮೂಲ ಇದೆ ಆಧಾರ. ಈ ದೃಷ್ಟಿಯಿಂದ ಆ ಪರಬ್ರಹ್ಮ ವಸ್ತು ಎಲ್ಲಕ್ಕೂ ಆಧಾರ ಅಧಿಷ್ಠಾನವಾಗ್ಯದ. ಒಂದನೇದು, ಎಲ್ಲದರಲ್ಲಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ತುಂಬಿಕೊಂಡದ. ಆದ್ದರಿಂದ ಅದು ಎಲ್ಲ ವಸ್ತುಗಳಲ್ಲಿ ಸರ್ವಾತ್ಮ ಅಂತ ಹೇಳಲ್ಪಡ್ತದೆ. ಆದ್ದರಿಂದ ಅನಂತ್ಯಂ ಬ್ರಹ್ಮಣಿ ಸ್ಥಿತ. ಅದಕ್ಕೆ ಅನಂತ ಅನ್ಬೇಕು, ಅನಂತ ಅದಕ್ಕೆ ಅನ್ಬೇಕಾಗ್ತದೆ. ಅಂದ್ರ ದೇಶದಿಂದ ಅಂತ ಇಲ್ಲ. ಯಾಕಿಲ್ಲ? ವ್ಯಾಪಕವಾದ್ದರಿಂದ ದೇಶದಿಂದ ಅಂತಿಲ್ಲ, ನಿತ್ಯವಾದ್ದರಿಂದ ಕಾಲದಿಂದ ಅಂತಿಲ್ಲ, ಮತ್ತು ಎಲ್ಲ ವಸ್ತುಗಳಿಗೆ ಅದು ಆಧಾರ ಅಧಿಷ್ಠಾನವಾದ್ದರಿಂದ ಅದಕ್ಕೆ ವಸ್ತುಗಳಿಂದ ಅಂತ ಇಲ್ಲ. ಹೀಗ ಮೂರು ಅಂತಗಳಿಂದ ರಹಿತವಾದದ್ದಕ್ಕೆ ಅನಂತವೆನ್ನುತ್ತಾರೆ ಅಂತ ಹೇಳಂತ. ಹಿಂಗೋಗ ಅನಂತ ಹೇಳಿ ನೀ ಹಿಂಗದೈತಿ ಈ ರೀತಿ. ಅದಕ್ಕೆ ಇಲ್ಲಿ ನಿಗಮವು ಅನಂತಮೆಂದೊರೆಯುವುದರಿಂದ ಆವ ಬಗೆದೋರದಿಹುದರಿಂದ ಅಗಣಿತನಹನು ಅಂತ ಹೇಳಿದರು. ಅಂದ್ರ ಯಾವ ಭಾವನೆಗಳಿಗೂ ಅದು ಪ್ರತೀತಿ ಆಗುವುದಿಲ್ಲ. ಆದ್ದರಿಂದ ಅದು ಲೆಕ್ಕಪತ್ರ ಮಾಡ್ಲಕ್ ಬರಂಗಿಲ್ಲ. ಅದಕ್ಕೆ ಅಗಣಿತನಹನು ಅಂತ ಹೇಳಿದ್ರು. ಅಂದರೆ ಯಾವ ತರದ ಭಾವನೆಗಳು ಅಂದ್ರ ಆಕಾಶದಂತೆ ನಿರವಯವನಾದ್ದರಿಂದ ಅಂತ ಮೊದಲು ಹೇಳಿದ್ರು. ಸ್ವಗತಾದಿ ಭೇದವಿಲ್ಲದ ಕಥದಿಂದ ಅಂದ್ರೆ ಸ್ವಗತ ಜಾತಿ ವಿಜಾತಿ ಭೇದಗಳಿಂದಲೂ ಆ ಪರಬ್ರಹ್ಮ ಅದು ರಹಿತ ಆಗ್ಯಾನ ಅಂತ ಹೇಳಿದ್ರು. ಅಲ್ಲದೆ ಆತ್ಮಕ್ಕಿಂತ ಭಿನ್ನವಾದ ಸರ್ವ ಪದಾರ್ಥಗಳು ಸ್ವಗತಾದಿ ಭೇದಗಳಿಂದ ಕೂಡ್ಕೊಂಡು ಅದಾವೆ. ಎಲ್ಲ ಜಗತ್ತಿನಲ್ಲಿ ವಸ್ತುಗಳೆಲ್ಲ ಆತ್ಮ ಮಾತ್ರ ನಿರವಯವ ನಿರಾಕಾರನಾದ್ದರಿಂದ ಈ ಮೂರು ಭೇದಗಳಿಂದ ರಹಿತನಾಗಿದ್ದಾನೆ ಅಂತ ಹೇಳಿದಾಗ ವೇದ ವಾಕ್ಯಗಳು ಅನಂತ ಅಂತ ಹೇಳ್ತಾವ. ಅಂದ್ರೆ ದೇಶ ಕಾಲ ವಸ್ತುಗಳಿಗೆ ಪರಿಚ್ಛೇದ ರಹಿತವಾಗಿದ್ದಾನೆ. ಆದ್ರಿಂದ ಅವನಿಗೆ ಅನಂತ ಅಂತ ಹೇಳ್ಕೊಂಡು ಬಂದಾರ. ಮುಂದ ಏನಂದ್ರು? ಆವ ಬಗೆದೋರದಿಹುದರಿಂದ ಅಗಣಿತನಹನು. ಅಂದ್ರ ಯಾವ ತರದ ಭಾವನೆಗೂ ಕೂಡ ಅವ ವಿಷಯ ಆಗೋದಿಲ್ಲ. ಅಂದ್ರ ಅವ ಎಲ್ಲಕ್ಕೂ ಭಾವಾತೀತ ಆಗ್ಯಾನ. ಭಾವಾತೀತಂ ಅಂತ ಹೇಳಿ ಹೌದಿಲ್ಲ. ಈ ಕಾರಣದಿಂದ ತಾನು ಪರಿಪೂರ್ಣನಾಗಿದ್ದಾನೆ. ಅಂದ್ರ ಲೆಕ್ಕ ಮಾಡ್ಲಾಕ ಬರ್ಲಾರದ್ದರಿಂದ ಅಗಣಿತನಹನು ಅಂತ ಹೇಳ್ಕೊಂಡು ಬಂದರು. ಎಲ್ಲಿ? ಈ 4ನೇ ನುಡಿಯಲ್ಲಿ. ಇನ್ನ 5ನೇ ನುಡಿ ಹವಣಿಸೂತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯೆಯಹುದರಿಂದೇ. ಹವಣಿಸೂತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯೆಯಹುದರಿಂದೇ ಭವದೂರ ನೆನೆಸುವ ಗುರುಶಂಭುಲಿಂಗದೋಳ್ ಅವಿಭೇದನು ಅಹುದರಿಂದವೇ ಪೂರ್ಣನಹನು
ಅಂತ ಹೇಳಿದರು. ಹವಣಿಸುತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯೆಯುವುದರಿಂದ. ಅಂದ್ರೆ ಹವಣಕ್ಕೆ ಬರ್ತಕ್ಕಂಥ ದೇಶ ಕಾಲ ವಸ್ತುಗಳು, ಈ ದೇಶ ಆಗಲಿ ಕಾಲ ಆಗಲಿ ವಸ್ತು ಆಗಲಿ ಇವು ಎಲ್ಲವನ್ನು ಅಳತಿ ಮಾಡ್ಲಕ್ಕೆ ಬರ್ತೈತಿ. ಹೌದಿಲ್ಲ? ಈ ದೇಶ ನಮ್ಮ ಈ ಭೂಮಿ ಜಾಗ ಎಷ್ಟೈತಿ ಅಳತಿ ಮಾಡ್ಲಕ್ಕೆ ಬರ್ತೈತಿ. ಕಾಲ ಅದನ್ನು ಎಷ್ಟು ಮಿನಿಟ್, ಎಷ್ಟು ಸೆಕೆಂಡ್, ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ಯುಗ ಎಲ್ಲ ಲೆಕ್ಕ ಮಾಡ್ಲಕ್ಕೆ ಬರ್ತೈತಿ. ಅವಕೂರ್ನು 4 ಯುಗಗಳನ್ನು ಸಹಿತ ಲೆಕ್ಕ ಮಾಡಿ ಇಟ್ಬಿಟ್ಟಾರ. ಹೌದಲ್ಲ? ಅವು ಹವಣಿಸುತ್ತಿ ಅಂದ್ರೆ ಅವು ಲೆಕ್ಕಕ್ಕೆ ಬರ್ತಾವ. ಈ ದೇಶ ಕಾಲ ವಸ್ತುಗಳೆಲ್ಲ ಹಿಂಗೆ ಲೆಕ್ಕ ಮಾಡ್ಲಕ್ಕೆ ಬರ್ತಾವ. ಅದಕ್ಕೆ ಇವುಗಳ ಸಮೂಹ ಏನದ ನಿವಹ ಕಲ್ಪನೆ ಮಿಥ್ಯೆ ಹೋದ್ರಿಂದ ಅಂದ್ರೆ ಅವುಗಳೆಲ್ಲ ಕಲ್ಪನಾ ಮಾಡೋದು ಅದು ಸುಳ್ಳದ. ಯಾಕಂತ ಕೇಳಿದ್ರೆ ಅಂದ್ರೆ ಈ ದೇಶ ಕಾಲ ವಸ್ತುಗಳೆಂಬ ಪರಿಚ್ಛೇದ ತ್ರಯಗಳು ತನಗೆ ಆತ್ಮನಾದ ತನಗೆ ಮಿಥ್ಯೆ ಅದಾವು. ದೇಶದಿಂದ ಪರಿಚ್ಛೇದ, ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ ಇವು. ದೇಶ ಪರಿಚ್ಛೇದ ಅಂದ್ರೆ ಏನು? ಪರಿಚ್ಛೇದ ಅಂದ್ರೆ ಅಂತ. ಪರಿಚ್ಛೇದ ಅಂದ್ರೆ ಏನು? ಅಂತ. ಅಲ್ಲಿ ಸೀಮೆ, ಬಾರ್ಡರ್ ಹಿಂಗಂತ. ಇದಕ್ಕೆ ದೇಶದಿಂದ ಇವು ಎಲ್ಲ ಈ ನಮ್ಮ ಪ್ರತಿಯೊಂದು ಕಡೆ ಲೆಕ್ಕ ಹಾಕಿದ್ರೆ ಇವು ಅಂತ ಅದಾವ. ಆದ್ರೆ ಆ ಆತ್ಮನಿಗೆ ಈ ದೇಶದಿಂದ ಅಂತ ಇಲ್ಲ. ಯಾಕಿಲ್ಲ ಅಂದ್ರೆ ಅತ್ಯಂತಾಭಾವ ಅಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ ಅಂತ ಹೇಳ್ಕೊಂಡು ಬರ್ತಾರೆ. ಅತ್ಯಂತ ಅಭಾವಕ್ಕೆ ಅವ ಅಪ್ರತಿಯೋಗಿದಾನೆ. ಅಂದ್ರೆ ನಿಮಗೆ ಹೇಳಬೇಕಂದ್ರೆ ಈಗ ಈ ದೇಹ ಇಲ್ಲೈತಿ, ಈ ಜಾಗದಾಗ. ಹೌದಾ? ಈ ದೇಹ ಈ ಜಾಗದಾಗ ಐತಿ. ಅಲ್ಲಿ ಐತೇನು? ಆ ಜಾಗದಾಗ ಈ ದೇಹ ಐತೇನು? ಅಲ್ಲಿ ಇಲ್ಲ. ಆ ಜಾಗದಾಗ ಇದ್ರದು ಅಭಾವ ಐತಿ. ಹೌದಿಲ್ಲ? ಅಂದ್ರ ಅಭಾವ ಐತೆ ಅಲ್ಲಿರೋದು. ಅಂದ್ರೆ ಅತ್ಯಂತ ಅಭಾವ. ಅತ್ಯಂತ ಅಭಾವಕ್ಕೆ ಈ ದೇಹ ಏನಾಗೈತಿ? ಪ್ರತಿಯೋಗಿ ಆಗ್ತೈತಿ. ಮತ್ತಿನ್ನ ಈ ರೀತಿ ಈ ದೇಹಕ್ಕೆ ಅತ್ಯಂತ ಭಾವಕ್ಕೆ ಈ ದೇಹ ಪ್ರತಿಯೋಗಿ ಆಗೈತಿ. ಹಿಂಗ ಆತ್ಮಸ್ವರೂಪ ಹಿಂಗ ಅತ್ಯಂತ ಭಾವಕ್ಕೆ ಅವ ಪ್ರತಿಯೋಗಿ ಅದಾನೇನು ಅಂದ್ರೆ ಇಲ್ಲ. ಯಾಕಿಲ್ಲ? ಪ್ರತಿಯೊಂದಕ್ಕೆಲ್ಲ ಹಿಂಗೆ ಯಾಕಿಲ್ಲ ಕೇಳ್ಕೊತ ಕೂತಾರ ಏನ್ ಮಾಡವ ಅಲ್ಲಿಂದ? ಹೌದಲ್ಲ? ಯಾಕಿಲ್ಲ ಅಂದ್ರ ಅವ ಅದನ್ನ ಅಲ್ಲುಂಟು ಇಲ್ಲಿಲ್ಲವೆನದೆ ಕಾಲತ್ರಯದಿ ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿ ಹೋದು ಅಂತ ಮಾಲಿಂಗರಂಗ್ರು ಹೇಳ್ಯಾರ. ಏನ್ ಹೇಳ್ಯಾರು? ಅಲ್ಲಿ ಉಂಟು, ಇಲ್ಲಿ ಇಲ್ಲ. ಈ ದೇಹ ಇಲ್ಲಿ ಉಂಟು, ಅಲ್ಲಿ ಇಲ್ಲ. ಹಿಂಗೆ ಹೇಳ್ಕೊತೈತಿ. ಆದ್ದರಿಂದ ಇದಕ್ಕೆ ದೇಶದಿಂದ ಅಂತ. ಆ ಆತ್ಮನಿಗೆ ಈ ರೀತಿ ಅಲ್ಲಿ ಅದಾನು ಇಲ್ಲಿಲ್ಲತ್ತ ಹಿಂಗ ಹೇಳಿಸ್ಕೊಳಕ ಬರೋದೇ ಇಲ್ಲ. ಯಾಕಂದ್ರ ಅವ ಪರಿಪೂರ್ಣವಾಗಿ ಅಣುರೇಣು ತೃಣಕಾಷ್ಟಗಳೆಲ್ಲ ಪರಿಪೂರ್ಣವಾಗಿ ತುಂಬಿಕೊಂಡು ಬಿಡ್ತಾನೆ. ಹೌದಿಲ್ಲ? ಅದಕ್ಕೆ ಈ ಅತ್ಯಂತ ಭಾವಕ್ಕೆ
ಆ ಆತ್ಮನಿಗೆ ಅತ್ಯಂತ ಭಾವ ಅದು ಇಲ್ಲಿ ಇಲ್ಲ ಅಂತ ಎಲ್ಲರ ಹೇಳಕ್ಕೆ ಬರ್ತೈತೇನಂದ್ರೆ ಇಲ್ಲ ಇಲ್ಲ. ಬೆಕ್ಕಾದಲ್ಲಿ ಬಳ್ಳಿಡು ನೀವು ಅಲ್ಲಿ ಹಂಗತನಲ್ಲ. ಪ್ರಹ್ಲಾದನ್ ಕೇಳ್ದವ, ಯಾರ ಹಿರಣ್ಯಕಶ್ಯಪ, ಎಲ್ಲದಾನ ನೀನು ಪರಮಾತ್ಮ? ಅದಾನ ಈ ಕಂಬದಾಗ ಅದಾನ? ಇದ್ದಾನೆ ಅದಾವ. ಎಲ್ಲಿ ಹೇಳ್ತಿ ಅಲ್ಲಿ ಅದಾನ? ಇಲ್ಲಿ ಅದಾನ, ಅಲ್ಲಿ ಅದಾನ. ಅಲ್ಲಿ ಈ ಕಂಬದಾಗ ಅದಾನ, ಅದಾನ. ಗದ ತೋಡು ಕಂಬಕ್ಕೆ ಹೊಡೆದಾಗ ಆ ಕಂಬದಾಗ ಪ್ರಕಟ ಆಗಿಬಿಟ್ಟಿಲ್ಲ ನರಸಿಂಹ ರೂಪ ತಾಳಿ. ಅದಕ್ಕೆ ಈ ರೀತಿ ಮತ್ತು ನಮ್ಗೆ ದೇಶದಿಂದ ಅಂತ ಹೆಂಗೆ ಹೇಳವನಿ? ಇಷ್ಟ ಯಾಕ ಪಂಚದಶಿ ಕಾರು ಕೂಡ ಹೇಳ್ತಾರೆ, ಜಲಪಾಷಾಣ ಮೃತ್ಕಾಷ್ಟ ವಾಸ್ಯ ಗುದ್ದಾಲಕಾದಯ ಈಶ್ವರ ಸರ್ವ ಏವೈತೆ ಪೂಜಿತ ಫಲದಾಯಿನ ಅಂತ ಹೇಳ್ಕೊಂಡು ಬಂದಾರೆ. ಅದು ಪ್ರಹ್ಲಾದನ ಮಾತ. ಅದು ಆ ಕಡೆ ಯಾವಾಗಿಂದ ಏನು ಸುದ್ದಿ ಈಗ ಪ್ರತ್ಯಕ್ಷ ಸದ್ದ ನಿಮ್ಮ ಮುಂದಿಂದ ಜಲ ಪಾಷಾಣ ಮೃತ್ ಕಾಷ್ಟ ವಾಸ್ಯ ನೀರು ಮಣ್ಣು ಕಲ್ಲ ಬಿದ್ರ ಕಟಗಿ ಬೆಕ್ಕಾದಿರ್ಲಿ ಗುದ್ದಲಿ ಹಡ್ಡು ಗುದ್ದಲಿ ಗುದ್ದಾಲಕಾದಯ ಇದು ಕೂಡ ಈಶ್ವರ ಸರ್ವ ಏವೈತಿ ಪೂಜಿತ. ಇದು ಈಶ್ವರ ಐತಿ ದೇವ್ರ ಐತಿ ಅಂತ ಪೂಜೆ ಮಾಡಿದ್ರೆ ಫಲದಾಯನ ಅಂದ್ರೆ ಫಲ ಕೊಡಕ ಚಾಲು ಮಾಡ್ತೈತದ. ಯಾಕಂದ್ರೆ ಎಲ್ಲದ್ರಾಗ ಹೋಗಿ ತುಂಬಿಕೊಂಡನವ. ಅದಕ್ಕಾಗಿ ಈ ರೀತಿ ಅದಕ್ಕೆ ದೇಶದಿಂದ ಎಲ್ಲಿ ಅಂತ ಹೇಳವನಿ? ಎಲ್ಲೇ ಇಲ್ಲ, ಎಲ್ಲರಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡು ಬಿಟ್ಟಾನ. ಆದ್ದರಿಂದ ದೇಶದಿಂದ ಅಂತ ಇಲ್ಲ, ಕಾಲದಿಂದ ಅಂತಿಲ್ಲ. ಕಾಲದಿಂದ ಯಾಕಂತಿಲ್ಲ? ಕಾಲದಿಂದ ಯಾಕಂತಿಲ್ಲ ಅಂದ್ರೆ ಪ್ರಾಗ ಪ್ರಜ್ಞೋಸಾಭಾವ ಅಪ್ರತಿಯೋಗಿತ್ವ. ಕಾಲ ಪರಿಚ್ಛೇದ ರಹಿತ. ಕಾಲ ಪರಿಚ್ಛೇದ ರಹಿತ ತಿಳ್ಕತಾರಂದ್ರೆ ಪ್ರಾಗ ಪ್ರಜ್ಞೋಸಾಭಾವ ಅಪ್ರತಿಯೋಗಿತ್ವ. ಈ ದೇಹ ಐತಿಲ್ಲ, ಇದು ಕಾಲದಿಂದ ಅಂತೋದು. ಪರಿಚ್ಛೇದ ಅಂದ್ರೆ ಅಂತುಳ್ಳೋದು. ಕಾಲದಿಂದ ಈ ದೇಹಕ್ಕೆ ಅಂತ ಆಕೈತೆ, ಈ ಜಗತ್ತಿಗೆ ಅಂತ ಆಕೈತೆ ಅಂದ್ಮೇಲೆ ಮುಂದಿನ ಹೇಳವನಿ ಕಾಲದಿಂದ. ಅದು ಹೇಳ್ಯಾರ ಈಗ 2012 ಅಂತೇಳಿ. ಕಾಲದಿಂದ ಅಂತ ಆಕೈತೆ ಅಂತ ಹೇಳ್ಯಾರ. ಹಂಗ ಆ ಪ್ರಾಗಭಾವ ಪ್ರಜ್ಞೋಸಾಭಾವಗಳಿಗೆ ಅಪ್ರತಿಯೋಗಿ ಅದು. ಯಾವುದು ಪ್ರಾಗಭಾವ ಪ್ರಜ್ಞೋಸಾಭಾವಗಳಿಗೆ ಪ್ರತಿಯೋಗಿ ಐತಿ, ಅರ್ಥಾರ್ಥ ಯಾವುದು ಹುಟ್ಟೈತಿ. ಪ್ರಾಗಭಾವ ಎದಕ್ಕೆ ಇರ್ತೈತಿ? ಹುಟ್ಟಿದ್ಕ ಪ್ರಾಗಭಾವ ಇರ್ತೈತಿ. ಪ್ರಜ್ಞೋಸಾಭಾವ ಎದಕ್ಕೆ ಇರ್ತೈತಿ? ನಾಶ ಆಗೋದಕ್ಕೆ. ಯಾವ್ದು ಹುಟ್ಟೈತಿ ನಾಶ ಆಕೈತಿ ಅದಕ್ಕೆ ಪ್ರಾಗಭಾವ ಪ್ರಜ್ಞೋಸಾಭಾವ ಇರ್ತಾವ. ಹೀಗೆ ಆ ಆತ್ಮನು ಪ್ರಾಗ ಪ್ರಜ್ಞೋಸಾಭಾವ ಪ್ರತಿಯೋಗಿತ್ವ ಅಂತಂದ್ರೆ ಪ್ರಾಗಭಾವ ಪ್ರಜ್ಞೋಸಾಭಾವಕ್ಕೆ ಅವ್ನು ಪ್ರತಿಯೋಗಿ ಇಲ್ಲ. ಯಾಕಿಲ್ಲ? ಅವ್ನು ಹುಟ್ಟಿಲ್ಲ, ಸಾಯುವುದಿಲ್ಲ. ಆದ್ದರಿಂದ ಪ್ರಾಗಭಾವ ಪ್ರಜ್ಞೋಸಾಭಾವಗಳಿಗೆ ಅವ ಪ್ರತಿಯೋಗಿ ಇಲ್ಲ. ಆದ್ದರಿಂದ ಕಾಲದಿಂದ ಅಂತವಂಗ ಆಗೋದಿಲ್ಲ. ಪ್ರತಿಯೊಂದು ಎಲ್ಲ ಕಾಲದಿಂದ ಅಂತಾಗ್ತಾವು ಅಂತ ಹೇಳಲ್ಪಟ್ಟೈತಿ. ವಸ್ತು ಅಂತಕ್ಕಂಥವು ಏನದವಲ್ಲ, ವಸ್ತು ಪರಿಚ್ಛೇದರಹಿತ. ವಸ್ತು ಪರಿಚ್ಛೇದರಹಿತ ಅಂತ ಅದಕ್ಕೆ ಅನ್ನಬೇಕು. ವಸ್ತುವಿನಿಂದರ ಪರಿಚ್ಛೇದ ಐತಿ ಅಂದ್ರೆ ಅಂತ ಐತಿ. ಆಗಲೇ ಹೇಳಿದೀವಿ, ಇದು ಜಮಖಾನ, ಅದು ಚಟಾಯಿ, ಇಲ್ಲಿ ಅದ ಬೇರೆ ಇದು ಬೇರೆ ಅಂತ ಐತಿ ಇಲ್ಲಿ. ಹಾಗೆ ಇಲ್ಲಿ ವಸ್ತು ಕೃತ ಪರಿಚ್ಛೇದ ಐತಿ ಏನು ಅಂದ್ರೆ ಈ ಪ್ರತಿಯೊಂದರಲ್ಲಿ ಐತಿ.
ಹಂಗ ಆತ್ಮನಿಗೆ ವಸ್ತುಕೃತ ಪರಿಚ್ಛೇದ ಐತೇನು ಅಂದ್ರೆ, ವಸ್ತುವಿನಿಂದ ಅಂತ ಐತೇನು ಅಂದ್ರೆ ಇಲ್ಲ. ಯಾಕಿಲ್ಲ? ಅನ್ಯೋನ್ಯಾಭಾವ ಪ್ರತಿಯೋಗಿತ್ವಾತ್ ವಸ್ತು ಪರಿಚ್ಛೇದರಹಿತ. शब्द फिरवणारा महाराज म्हणते ಏನಂತಾರು? ಅನ್ಯೋನ್ಯಾಭಾವ ಪ್ರತಿಯೋಗಿತ್ವಾತ್ ವಸ್ತು ಪರಿಚ್ಛೇದರಹಿತ. ಪ್ರತಿಯೊಂದು ವಸ್ತುಗಳು ಅನ್ಯೋನ್ಯಾಭಾವದಿಂದ ಕೂಡಿಕೊಂಡಾವು. भेद को अन्योन्याभाव कहिए हैं. अन्योन्याभाव ಯಾಕಂದ್ರೆ ಭೇದಕ್ಕನ ಅನ್ಯೋನ್ಯಾಭಾವ ತರ. ಇಂಥ ಭೇದ ಪ್ರತಿಯೊಂದು ವಸ್ತುವಿನಲ್ಲಿ ಐತಿ. ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಅಲ್ಲ, ಹಿಂಗೆ ಪ್ರತಿಯೊಂದಕ್ಕೆ ಭೇದ ಐತಿ ಅದಲ್ಲ. ಈ ರೀತಿ ಅನ್ಯೋನ್ಯಾಭಾವಕ್ಕೆ ಅವು ಎಲ್ಲ ವಸ್ತುಗಳು ಪ್ರತಿಯೋಗಿ ಅದಾವ. ಆದರೆ ಆತ್ಮ ಅನ್ಯೋನ್ಯಾಭಾವಕ್ಕೆ ಅಪ್ರತಿಯೋಗಿತ್ವ. ಅನ್ಯೋನ್ಯಾಭಾವಕ್ಕೆ ಅಪ್ರತಿಯೋಗಿ ಅದಾನ. ಯಾಕೆ ಅಪ್ರತಿಯೋಗಿ ಅದಾನ? ಪ್ರತಿಯೊಂದು ವಸ್ತುವಿನಾಗ ಅದಾನವ. ಘಟದಾಗೂ ಅದಾನ, ಪಟದಾಗೂ ಅದಾನ. ಎಲ್ಲಿ ಬೇಕ ಅವಂಗ ಬ್ಯಾರೆ ಅಲ್ಲಿ ಭೇದ ಎಲ್ಲಿ ಹೇಳವನಿ? ಅದಕ್ಕೆ ಸಿದ್ಧಾರೂಢರು ಶಾಪ್ ಕೂಡಲ್ಲ, ಹಿಂಗೆ ಬರ್ತಾನ ಬಡದು ನಿಮ್ಮನ್ನು ಹೈರಾಣ ಮಾಡ್ತಾರೋ, ಶಾಪ್ ಕೊಡ್ಬೇಕಿಲ್ಲ ಅವ್ರಿಗೆ ಅಂದ್ರೆ ಯಾರಿಗೆ ಕೊಡ್ಲಿ? ಯಾಕ ಪ್ರತಿಯೊಂದರೊಳಗೆ ನಾನೇ ಅದೇನಿ ಅಂಥೇಳಿ ನನ್ನ ನನ್ನ ಕಣ್ಣಾಗ ಹೆಂಗೆ ಸುತ್ತಕೊಳ್ಳೋದು ಅಂತ ಕೇಳಿದಾರೆ. ಅದಕ್ಕೆ ಅಂದ್ರೆ ಪ್ರತಿಯೊಂದರಲ್ಲಿ ಆ ಆತ್ಮಸ್ವರೂಪದಿಂದ ಅದಾನ. ಅದಕ್ಕನ ಗೀತೆಯಲ್ಲಿ ಭಗವಂತ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ಆ ವಿದ್ಯಾ ವಿನಯಾದಿಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ, ಆಕಳಲ್ಲಿ, ಹಸುವಿನಲ್ಲಿ, ಆನೆಯಲ್ಲಿ, ಶುನಿ ಅಂದರೆ ನಾಯಿಯಲ್ಲಿ, ಒಬ್ಬ ಚಾಂಡಾಲನಲ್ಲಿಯೂ ಕೂಡ ಪಂಡಿತ ಸಮದರ್ಶಿನಃ. ಸಮದರ್ಶಿ ಏನು ಸಮಾನದರ್ಶಿ? ಎಲ್ಲದರಲ್ಲಿ ಆತ್ಮನನ್ನ ಕಾಣ್ತಾನೆ. ಮತ್ತೆ ಎಲ್ಲದರಲ್ಲಿ ತನ್ನ ಆತ್ಮ ಸ್ವರೂಪವನ್ನ ಕಾಣ್ತಾನೋ. ಆದ್ದರಿಂದ ಈ ರೀತಿಯಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಆ ಆತ್ಮ ತುಂಬಿಕೊಂಡಾನ ಅಂದ ಮೇಲೆ ಮತ್ತಲ್ಲಿ ಎಲ್ಲಿ ಅಲ್ಲಿ ವಸ್ತುಗಳ ಅಂತ ಹೇಳ್ತೇಪ್ಪ. ಅದಕ್ಕೆ ಅಲ್ಲಿ ಭೇದನೂ ಇಲ್ಲ, ಅಂತನೂ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಅಲ್ಲಿ ಆ ದೇಶಕಾಲ ವಸ್ತು ಪರಿಚ್ಛೇದ ಅಂತಕ್ಕಂಥವು ತನ್ನಲ್ಲಿ ಹವಣಿಸುತ್ತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯೆಯಹುದರಿಂದೇ ಅವು ಮಿಥ್ಯ ಅದಾವ. ದೇಶ ಕಾಲ ವಸ್ತು ಇವು ಅವಿದ್ಯೆ ಕಾರ್ಯದವು. ಏನದಾವು? ಅವಿದ್ಯೆ ಕಾರ್ಯ. ಅವಿದ್ಯೆ ಕಾರ್ಯದವು ಅಂತಂದ ಮೇಲೆ ಅವು ಮಿಥ್ಯ. ಮಿಥ್ಯ ಇರ್ತಾವಲ್ಲ, ಯಾವುದೇ ಅವಿದ್ಯಾ ಕಾರ್ಯ ಐತಿ ಅದೆಲ್ಲ ಮಿಥ್ಯ. ಹಗ್ಗದಲ್ಲಿ ತೋರಿದ ಸರ್ಪ ಅವಿದ್ಯಾ ಕಾರ್ಯ ಐತಿ, ಹೌದಿಲ್ಲ? ಮಿಥ್ಯ ಐತಿ. ಅದ ಮತ್ತೆ ಹಂಗನೇ ಇದು ಪುರ ಅದು ಸರ್ಪ ಮಿಥ್ಯ ಐತಿ, ಹಗ್ಗ ಸತ್ಯ ಐತೆ. ಅದು ಈ ಕಡೆ ವ್ಯಾವಹಾರಿಕ ದೃಷ್ಟಿಯಿಂದ ಸತ್ಯ ಅಂದ್ರೂ ಕೂಡ ಪಾರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಮಿಥ್ಯಾನೇ. ಅಲ್ಲದೆ ಇನ್ನೊಂದು ಬೋಧ ಎರಡು ಪ್ರಕಾರ ಐತಿ. ಅಲ್ಲಿ ಜ್ಞಾತಾಸತ್ತಾದಿಂದ ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಜ್ಞಾತಾಸತ್ತ ಹಾಕಿಬಿಟ್ರೆ, ಅಜ್ಞಾತ ಸತ್ತಾದಾಗ ಇದು ನಿನಗೆ ಸರ್ಪ ಮಿಥ್ಯ ಕಾಣ್ತದೆ, ಹಗ್ಗ ಸತ್ಯ ಕಾಣ್ತದೆ. ಅದೇ ಮುಂದೆ ಉತ್ತಮಾಧಿಕಾರಿಯ ಬೋಧ ಅದು ಹಚ್ಚಿದ್ರೆ ಜ್ಞಾತಾಸತ್ತಾರ ತಾತಾರ. ಅದಕ್ಕೆ ಇದು ಅಜ್ಞಾತ ಸತ್ತಾತಾರ. ಎಲ್ಲಿ ಮೂರು ಸತ್ತ ಹೇಳಲ್ಪಡ್ತಾವು: ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತೇಳಿ. ಮೂರು ಸತ್ತ ಹೇಳುವಲ್ಲಿ ಅಜ್ಞಾತ ಸತ್ತಾತಾರ.
ಉತ್ತಮಾಧಿಕಾರಿಗೆ ಬೋಧ ಮಾಡುವಾಗ ಜ್ಞಾತ ಸತ್ತ ಹಚ್ಚಿ ಬಿಡ್ತಾರಲ್ಲಿ. ಎರಡೇ ಸತ್ತ, ಬ್ರಹ್ಮ ಒಂದು ಪಾರಮಾರ್ಥಿಕ ಸತ್ತ ಐತಿ, ಬ್ರಹ್ಮನನ್ನು ಬಿಟ್ಟು ಉಳಿದು ಎಲ್ಲ ಅದು ಹಾವಿರ್ಲಿ, ಹಾಗಿರ್ಲಿ, ಬೆಕ್ಕದಿರ್ಲಿ ಎಲ್ಲ ಪ್ರಾತಿಭಾಷಿಕನ ಏನು ನಾವು ಈ ರೀತಿಯಾಗಿ ಅಲ್ಲಿ ಮತ್ತೊಂದು ಏನೂ ಇಲ್ಲ ಹೀಗೆ. ಅದಕ್ಕಾಗಿ ಇವು ಮಿಥ್ಯಾ ಅಂತ ಹೇಳಲ್ಪಟ್ಟಿತ್ತು. ಅಂದ್ರೆ ಇವೆಲ್ಲ ದೇಶಕಾಲ ವಸ್ತು ಅಂತಕ್ಕಂಥವು ಅವಿದ್ಯೆ ಕಾರ್ಯದವು. ಅವಿದ್ಯಾ ಕಾರ್ಯ ಯಾವ್ದಿರ್ತದೆ ಅದು ಮಿಥ್ಯಾ ಇರ್ತದೆ. ಅಂದ ಮೇಲೆ ಈ ರೀತಿಯವು ಎಲ್ಲ ಏನದವು ಮಿಥ್ಯಾನ ಅದಾವು. ಒಟ್ಟು ಜ್ಞಾತ ಸತ್ತದಿಂದ ನೋಡಿದ್ರೆ ಪೂರಾ ಎಲ್ಲ ಮಿಥ್ಯಾ. ಬ್ರಹ್ಮ ಒಂದು ಸತ್ಯ, ಅದನ್ನ ಬಿಟ್ಟು ಉಳಿದೆಲ್ಲ ಮಿಥ್ಯಾ. ಹೇಗೆ ಅದಕ್ಕೆ ಅವ್ರು ಇಲ್ಲೇನು ಹೇಳಿದ್ರು, ಹವಣಿಸುತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯೆಯುವುದರಿಂದ. ಆ ದೃಷ್ಟಿಯಿಂದ ಮಿಥ್ಯೆ, ಎಲ್ಲ ಮಿಥ್ಯದ. ಭವದೂರ ನೆನೆಸುವ ಗುರು ಶಂಭುಲಿಂಗದೋಳ್ ಅವಿಭೇದನ ಹೋದರಿಂದವೇ ಪೂರ್ಣನವನು. ಭವದೂರ ನೆನೆಸುವ ಅಂದ್ರೆ ಆ ಪರಬ್ರಹ್ಮ ವಸ್ತುವಿಗೆ ಜನ್ಮ ಮರಣ ಅದಾವೇನ? ಇಲ್ಲ. ಅದಕ್ಕೆ ಜನ್ಮ ಮರಣ, ಹುಟ್ಟೋದು ಸಾವೋದು ಅದಕ್ಕಿಲ್ಲ. ಅಂತ ಜನ್ಮ ಮರಣರಹಿತವಾಗಲ್ಪಟ್ಟಂತ ಭವದೂರ್ ಆ ಜನ್ಮ ಮರಣಾದಿಗಳಿಗೆ ಬಹಳ ದೂರದ ನಾವು. ಯಾಕಂದ್ರೆ ಅಜಹ ನಿತ್ಯ ಶಾಶ್ವತ ಅಂತ ಹೇಳ್ಕೊಂಡು ಬಂದರು. ಆದ್ದರಿಂದ ಅವನಿಗೆ ಈ ಜನ್ಮ ಮರಣ ರೂಪ ಭವ ಆ ಆತ್ಮನಿಗೆ ಇಲ್ಲ. ಅಂದ ಮೇಲೆ ಅವಿಭೇದನಹುವುದರಿಂದ, ಅವಿಭೇದನಹುವುದರಿಂದ ಅಂದ್ರೆ ಆ ಬ್ರಹ್ಮಕ್ಕೆ ಅವ ಅಭೇದನಿರುವುದರಿಂದ ಪೂರ್ಣನಹನು. ಅದರ ಆ ಆತ್ಮಸ್ವರೂಪವು ಬ್ರಹ್ಮಕ್ಕೆ ಅವಿಭೇದನಹುವುದರಿಂದ ಅಂದ್ರೆ ಅಭೇದನಾಗಿರುವುದರಿಂದ. ಈಗ ಎಲ್ಲಿ ತನಕ ಅಲ್ಲಿ ಎಲ್ಲಿ ತನಕ ತಾನು ಆ ಪರಬ್ರಹ್ಮ ಸ್ವರೂಪವನ್ನ ಅಥವಾ ಈ ಆತ್ಮನನ್ನ ವಿಚಾರ ಮಾಡಿಲ್ಲ, ಅಲ್ಲಿ ತನಕ ಅವ ನಾನು ಪರಿಚ್ಛಿನ್ನ ಅದೇನಿ, ನಾ ಇಷ್ಟ ದೇಹದಷ್ಟ ಅದೇನಿ, ದೇಹದಷ್ಟ ಅದೇನಿ ಅಂದ್ರೂ ಕೂಡ ಇವತ್ತು ಇವ ಹೇಳ್ದವ ಒಬ್ಬ 22 ಇಂಚ್ ಕೆಟ್ಟದನ 2 ಫೂಟ್ 24 ಇಂಚ್ ಆಕತಿ. ಅದ್ರಾಗ 2 ಫೂಟಿಗೂ ಭಾಳ ಮತ್ತು ಒಂದ ಮಳ ಇರ್ಬೇಕತ್ತೇನ ಮನುಷ್ಯ ಇಂಥ ಊಟ. ಇನ್ನೂ ಇದು ಕಾಲಜ್ಞಾನ ಹಿಂಗ ಸಾರ್ಯಾರು ಕಡ್ಲಿ ಗಿಡದ ಮೇಲೆ ಏರಿ ಕುಂದ್ರವ್ರು ಬರ್ತಾರತ್ತ. ಸುಲಗಾಯಿ ಅಂತೀವಲ್ಲ ನಾವು, ಕಡ್ಲಿ ಗಿಡ ಅವು ಇಟ್ಟಿರ್ತಲ್ಲ ಅದ್ರ ಮೇಲೆ ಏರ್ ಕುಂದಿರ್ತಾರತ್ತ ಅವ್ರು. ಅದಕ್ಕೆ ಈ ರೀತಿ ಅಂದ್ರ ನಾವು ಏನ್ ತಿಳ್ಕೊಂಡ್ ಬಿಟ್ಟೇವಿ, ನಾ ಅಂದ್ರೆ ಎಷ್ಟದೇನಿ ಅಂದ್ರೆ ಇಷ್ಟದೇನಿ ಅಂತ ತಿಳ್ಕೊಂಡು ಬಿಟ್ಟೈತಲ್ಲ. ಅದಕ್ಕೆ ಎಷ್ಟು ಪರಿಚ್ಛಿನ್ನ ಭಾವ ಬಂದ್ಬಿಟ್ಟೈತಿ. ಅದಕ್ಕೆ ಯಾವಾಗ ನಾನು ಆ ದೇಶಕಾಲ ವಸ್ತು ಪರಿಚ್ಛೇದ ರಹಿತರಾಗಲ್ಪಟ್ಟಂತ ಪರಿಪೂರ್ಣ ಪರಬ್ರಹ್ಮದೊಡನೆ ಅವಿಭೇದನಹುವುದರಿಂದೇ ಅಂದ್ರೆ ಯಾವಾಗ ಅಭೇದ ಆಯ್ತು. ತತ್ವಮಸಿ ಮಹಾವಾಕ್ಯ ಏನ್ ಹೇಳ್ತೈತಿ? ಅಭೇದ ಹೇಳ್ತೈತಿ. ಅಭೇದ ಹೇಳ್ತೈತಿ. ಆದ್ದರಿಂದ ಮತ್ತ ಆ ಪರಮಾತ್ಮನೇ ನೀನಿದ್ದಿ ಅಂತ ಹೇಳ್ತೈತಿ. ಮತ್ತ ನಾನು ಆ ಪರಮಾತ್ಮನೇ ಇದ್ದೇನೆ ಅಂತ ತಿಳ್ಕೊಂಡಾಗ ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಅವ ಬ್ರಹ್ಮ ಸ್ವರೂಪವೇ ಆಗಿ ಬಿಡ್ತಾನೆ. ಬ್ರಹ್ಮ ಸ್ವರೂಪವೇ ಆದಂದ್ರ ಅವ ಇಟ್ಟಿರ್ತಾನ
ಅಟ್ಟಿ ಒಂದು 6 ಫೂಟರ್ ಇರ್ತಾನೆ ನಾವ 6 ಫೂಟನು ಇರಂಗಿಲ್ಲ. ಬ್ರಹ್ಮ ಹೆಂಗೈತೆ ಅದ? ಯಾಕ ಇಲ್ಲೇ 4ನೇ ನುಡಿಯೊಳಗ ನಿಗಮವು ವೇದ ಏನ್ ಹೇಳೈತಿ? ಅನಂತ ಅಂತ ಇಲ್ಲಪ್ಪ ಅವ್ನು ಹಿಂಗದಾನು ಪರಿಪೂರ್ಣದಾನು ಅಂತ ಹೇಳೈತಿ. ಮತ್ತ ನಾ ಏನಾಗ್ಬಿಟ್ಟೆ? ಅಲ್ಲ, ಹೊಳಿ ಹೋಗಿ ಸಮುದ್ರದಾಗ ಕೂಡಿಬಿಡ್ತಂದ್ರೆ ಏನಾಕತಿ? ಅದನ್ನು ನಾನು ನೋಡಿಲ್ಲ, ಅದು ಹೆಂಗೆ ಕೂಡ್ತೈತಿ ಹೆಂಗೆ ಆಕೈತಿ ಅಂದ್ರೆ, ಈ ಘಟಾಕಾಶ ಮಹಾಕಾಶದೊಳಗೆ ಬೆರೆತು ಬಿಟ್ರೆ ಮಹಾಕಾಶ ಸ್ವರೂಪವೇ ಆಗ್ಬಿಡ್ತೈತೆ. ಅದು ಮಹಾಕಾಶ ಅಂತ ಪರಿಪೂರ್ಣ ಐತಿ. ಘಟದ ಒಳಗೆ ಇದ್ದದ್ದು ಇದೇ ಘಟ, ಈ ದೇಹ ಅನ್ನೋದು ಒಂದು ಘಟ ಗಡಿಗೆ. ಇದ್ರಾಗಿದ್ದ ಈ ಆತ್ಮ ಸ್ವರೂಪ ಯಾವಾಗ ಅದು ಆ ಪರಿಪೂರ್ಣ ವ್ಯಾಪಕ ಚೈತನ್ಯದಲ್ಲಿ ಪರಬ್ರಹ್ಮದಲ್ಲಿ ಅಭೇದ ಆಗಿಬಿಡ್ತದೆ. ಈಗ ಸದ್ಯ ತಿಳಿದಾಗ ಅಭೇದ ಆಗಿರ್ತದ ಕರೆ. ಹಂಗ ನನಗೆ ಅದೇ ಹಂಗ ಇದ್ರಾಗ ಇನ್ನ ಇದು ಇರೋ ತನಕ ಬ್ಯಾರೇನ ನಾ ಘಟ ಒಡೆದ ಅದ್ರಾಗ ಕೂಡಿದ್ದು ಬರಾಬರಿ ನನಗೆ ಹೌದು ಅನಿಸ್ತೈತಿ ಅಂದಮೇಲೆ, ಆದ್ರೆ ವಿದೇಹ ಮುಕ್ತಿಯಲ್ಲೆಲ್ಲ ಆಕತೆ ಎಲ್ಲೋ ಅಭೇದ ಅಷ್ಟಾಗ ತಿಳಿದಾಗ ಆಗಿರ್ತೈತಿ. ಬ್ರಹ್ಮವಿತ್ ಬ್ರಹ್ಮಯ್ಯ ಭವತಿ ಅಂತೇಳಿ ಹೇಳೈತದ. ಆದ್ದರಿಂದ ಅವಿಭೇದನ ಹೋದ್ರಿಂದ ಪೂರ್ಣನಹನು ಅಂತ ಹೇಳ್ಕೊಂಬಂದಾನೆ. ಈ ಕಾರಣದಿಂದ ಆ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪನಾದ ನಾನು ಹೇಗಿದ್ದೇನೆ? ನಾ ಬರೇ ಈ 3.5 ಮಳ ದೇಹದಷ್ಟ ಅದೇನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಈ ರೀತಿ ನಾವು ವಿಚಾರ ಮಾಡ್ಕೋತ ಆತ್ಮದ ಸ್ವರೂಪ, ಆ ಪರಮಾತ್ಮನ ಸ್ವರೂಪವನ್ನು ವಿಚಾರ ಮಾಡ್ಕೋತ ಬಂದಾಗ ಏನಾಗಿಬಿಡ್ತದಂದ್ರೆ, ನಾನು ಜನ್ಮ ಮರಣ ರಹಿತನಾಗಿ, ನಿತ್ಯನಾಗಿ, ಶಾಶ್ವತನಾಗಿ, ಪರಿಪೂರ್ಣನಾಗಿ, ಸಚ್ಚಿತ್ ಆನಂದ ಸ್ವರೂಪನಾಗಿ, ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ, ಅಹಮಸ್ಮಿ ಅಂತ ಹೀಗೆ ತಿಳ್ಕೊಂಡಾಗ ಆವಾಗ ಏನದು? ತಾನೇ ತನ್ನೊಳು ತನ್ನ ನಿಜವ ನೋಡಲು ಏನಾಗ್ಬಿಟ್ಟ? ಪರಮಾನಂದಮಯ ಚಿದ ಅಖಂಡ ರೂಪಹನು ಅಂತ ವದಂತಿ ಹೇಳುತ್ತಾರೆ. ಜಯ ಮಂಗಳಂ ಜಯ ನಮಃ.